आदिदेव नमस्तुभ्यं प्रसीद मम भास्करः दिवाकर नमस्तुभ्यं सूर्यदेव नमे। ಪಾಠ ಮಾಡ್ತಾರೆ ನೋಡಿ. ಒಂದು ಮಾಡುವುದು ಮತ್ತೊಂದು, ಜಗದೊಡೆಯನೆಲ್ಲಿಯೂ ಇರುವನೆಂಬರು ಒಮ್ಮೆ. ಶಿವು, ದೇಗುಳದೊಳವಿತ್ತು ಕೊಂಡೆಯ ಅಂತೆ ಪರಶಿವನು ಜಗವೆಲ್ಲ ದೇವನೀಯ ಗುಡಿಯಲ್ಲವೇ ಗೆಳೆಯ, ಪೂರ್ವಿಕರ ಮೂಡು ಆನಗ ಹಾದಿ ಎಂಬುದೆಲ್ಲಿ, ಅಂತ್ಯ ಎಂಬುದೆಲ್ಲಿ, ಹೇಳುವುದು ಒಂದು ಮಾಡುವುದು. ದೇವಾ, ಸಾಕ್ ನಿಲ್ಸು. ಅದನ್ನ ಹಾಗೇನಾ ಓದೋದು?
ಅದು ಈ ನಾಟಕದ ಬಹಳ ಗಹನವಾದ ಸಂಗತಿ. ನಮ್ಮ ಸಾಮಾನ್ಯ ಜನಗಳಲ್ಲಿರೋ ಗೊಂದಲಗಳನ್ನ, ದೇವರುಗಳ ಬಗ್ಗೆ ಅವ್ರಿಗಿರ್ಬಹುದಾದ ಇಬ್ಬಂದಿ ಭಾವನೆಗಳನ್ನ ಮನಮುಟ್ಟುವಂತೆ ಹೇಳಿದ್ದಾರೆ. ನುಡಿಗೂ ನಡತೆಗೂ ಸಂಬಂಧವೇ ಇಲ್ಲ. ಇದೇ ನಮ್ಮ ಭಾರತಾಂಬೆಯ ದುರ್ಗತಿ ಕಾರಣ. ಕಾರ್ಲ್ ಮಾರ್ಕ್ಸ್ನ ಕ್ರಾಂತಿ ಈ ದೇಶದಲ್ಲಿ ಸುಳ್ಳಾಗೋದಕ್ಕೆ ಕಾರಣ ನಮ್ಮಲ್ಲಿರೋ ಜಾತೀಯತೆ. ನಮಗ್ ಬೇಕಾಗಿರೋದು ವರ್ಗ ಸಂಘರ್ಷ ಅಲ್ಲ, ವರ್ಣ ಸಂಘರ್ಷ. ನಮ್ಮ ನಡುವೆ ಇರೋ ಮೇಲಿರಿಮೆ ಕೀಳಿರಿಮೆಗಳನ್ನು ನಾವು ಬಿಟ್ಟಾಗ ಮಾತ್ರ ಕ್ರಾಂತಿಗೊಂದು ಅರ್ಥ ಬರುತ್ತೆ. ಕಾರ್ಲ್ ಮಾರ್ಕ್ಸ್ ಸಿದ್ಧಾ, ಮುಂದೆ ಹೋದು. ಸರ್ ತುಂಬಾ ಕಷ್ಟ ಸರ್. ಸಂಸ್ಕೃತ ಇದ್ದಂಗೈತೆ, ಕೊಬ್ಬುಡುದು ಕಡ್ಲೆ. ಇಂಥದ್ದಕ್ಕೆಲ್ಲ ಕಷ್ಟ ಅಂದ್ರೆ ಹೇಗೆ? ಯಾವ್ದಾವ್ದಕ್ಕೋ ಬಾಜಿ ಕಟ್ತೀರಿ, ಇದು ಸಾಧ್ಯ ಅಲ್ವಾ? ಶಿವು, 18ನೇ ಪುಟದಲ್ಲಿರೋ ಜಲಗಾರನ ಸಂಭಾಷಣೆ ಓದು. ನೋಡ್ದೇನೆ ಕಷ್ಟ ಅಲ್ವಾ? ಹೌದು ಸರ್, ಶಿವುಗೆ ತುಂಬಾ ಕಷ್ಟ. ಒಪ್ಕೊಂಡ್ರೆ ಏನ್ ಕೊಡ್ತೀಯ ಗುರು? ತುಂಬಾ ಕಷ್ಟ ಸರ್. ಓಕೆ ಓಕೆ ಸರಿ ಸರ್, ಆದ್ರೆ ಇವತ್ತಲ್ಲ, ನಾಳೆ. That's good. That's all for the day. Bye. ಎಲ್ಲಾರ ಮನೆ ದೋಸೆ ತೂತು, ಎಲ್ಲಾರ ಮನೆ ದೋಸೆ ತೂತು, ಇನ್ನೊಬ್ಬರ ಸುದ್ದಿ ನಮಗ್ಯಾಕೆ ತೂತು. ಎಲ್ಲಾರ ಮನೆ ದೋಸೆ ತೂತು. ಹಣ ಬೇಕು, ಗುಣ ಬೇಕು, ಜನ ಬೇಕು, ಬಲ ಬೇಕು, ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು? ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು? ಹಣ ಬೇಕು, ಗುಣ ಬೇಕು, ಜಲ ಬೇಕು, ಜನ ಬೇಕು, ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು? ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು? ಒಬ್ಬೊಬ್ಬರಲ್ಲೊಂದು ಹುಡುಕುತ್ತಾ ಹೋದರೆ ದ್ರೌಪದಿಗಿರಲಿಲ್ವೇ ಗಂಡಂದಿರೈವಾರು? ದ್ರೌಪದಿಗಿರಲಿಲ್ವೇ ಗಂಡಂದಿರೈವಾರು? ಎಲ್ಲಾರ ಮನೆ ದೋಸೆ ತೂತು, ಎಲ್ಲಾರ ಮನೆ ದೋಸೆ ತೂತು, ಇನ್ನೊಬ್ಬರ ಸುದ್ದಿ ನಮಗ್ಯಾಕೆ ತೂತು. ಅಂತಪ್ಪ ಚಿನ್ನದ ರಥ. ಏ ಮುನ್ಗ, ನೆಟ್ಗೆ ಒಳಗೆ ಹೋಗು. ಬೇಡ ಬೇಡ ಅಂದ್ರು ಬಾಟ್ಲಿನೇ ಡ್ರಿಂಕ್ಸ್ ಮಾಡ್ತೀರಿ. ಅರ್ಗಿಸ್ಕೊಳ್ಳೋ ಶಕ್ತಿ ಇಲ್ದಿದ್ ಮೇಲೆ ಯಾಕೋ ಈ ಡ್ರಿಂಕ್ಸು? ಬಿಟ್ಟಿ ಸಿಗ್ರೆ ಏನ್ ಬಂದ್ರು ಬಿಡಬಾರ್ದು ಅಂತ ಆಮೇಲೆ ಮಾತು. ನಾನು ಇದುವರೆಗೂ ಏ ಮಚನ, ಆ ಕಾರ್ನಲ್ಲಿರೋ ಸೀರೆ ಪಂಚೆ ಬಟ್ಟೆಗಳನ್ನೆಲ್ಲ ತೆಗೆದು ಒಳಗಿಟ್ಟು ಬಿಡು. ನಿಗಾ ಇರ್ಲಿ, ಟೋಟಲ್ 250 ಇದಾವೆ. ಲೆಸ್ ಆಗ್ಬಾರ್ದು. ಒಂದೇನಾದ್ರೂ ಲೆಸ್ ಆಯ್ತು ಅಂದ್ರೆ ಆ ಶ್ರೀನಿವಾಸ ಸುಮ್ನೆ ಬಿಡು, ಆ ಸಮಯ ಎಲ್ಲ. ಕೇರ್ಫುಲ್, ಬೇಗ ಬೇಗ ಒಳಗ ಹೋಗ. ನಾಡಿದ್ದು ಎಲ್ಲಾ ಜನನು ಕ್ಯೂನಲ್ಲಿರ್ಬೇಕು, ಏನು ಎಡವಟ್ಟ ಆಗ್ಬಾರ್ದು. ಏ ಮಚಣ, ತರ್ಲೆ ಪರ್ಲೆ ಏನಾದ್ರು ಇದ್ರೆ ಇವತ್ತೇ ನಟ್ಟು ಬೋಲ್ಟು ಅಡ್ಜಸ್ಟ್ ಮಾಡ್ಕೊಂಡು ಬಿಡು. ಗೊತ್ತಾಯ್ತೇನ್ರ? ನಾನೀಗ ಹೋಗಿ ರೆಸ್ಟ್ ಮಾಡ್ತೀನಿ. PA ಸಾಹೇಬ್ರು ಹೇಳಿದ್ ಈ ಸಾರ ಗೊತ್ತಾತೇನ್ರು? ನಾಡಿದ್ದು ಅಟ್ಟಿನಾಗೆ ಸೀರಿ ಪಂಚೆ ಅಂತಾರೆ ಅಂತ ಹೇಳ್ಬಿಡು. ನಾಡಿದ್ದು ನಮ್ MLA ಸಾಹೇಬರು ಎಲ್ಲರೂ ಸೀರೆ ಪಂಚೆ ಹಂಚ್ತಾರೆ. ಯಾರು ಸೀರೆ ಪಂಚೆ ಹಾಕೊಂಡು ಬರ್ಬೇಡ್ರಿ. ಬಂದು ಬೇಡ, ಸುಕ್ಕಿರೋ ಅಪ್ಪಯ್ಯ, ಕುಡ್ದಾಗ ಯಾಕೆ ಗಾಡಿ ಓಡಿಸ್ತೀಯ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ? ಮೊದ್ಲೇ ಹೇಳಿದಿದ್ರೆ ನಾನೇ ಬಂದು ಗಾಡಿ ತರ್ತಿರ್ಲಿಲ್ವಾ? ಬಾ. ಬಾಯಿ ಬಿಡಬಾರ್ದು, ಬಿಟ್ರು ಉಸಿರು ಬಿಡಬಾರ್ದು. ಈ ದೇವರು ಬರೋನ್ ಮಗ 7 ಬಣ್ಣ ಮಾಡ್ದ, 100 ಜಾತಿ ಮಾಡಿಬಿಟ್ಟ ಅನ್ನೋರು. ನಿನ್ ತಲೆ, ದೇವ್ರು ಕಲ್ಲು ಗೊಂಬೆ, ಅವನೆಲ್ ಮಾಡ್ದ ಜಾತಿ? ಎಲ್ಲ ನಮ್ ಎಲೆಕ್ಷನ್ ಮಾಡ್ತು. ಕುಡುಕ್ ಅಂದಾಗೆ ಏನೇನೋ ಮಾತಾಡಬೇಡ, ಸುಮ್ನೆ ಮಲ್ಕೋ. ಯಾಕಲ ಮಾತಾಡಬಾರ್ದು? ನನಗೂ ಮಾತಾಡೋ ಹಕ್ಕ ಐತೆ. ಮಲ್ಕೋ. ಯಾಕೋ ಇದ್ದೆ? ಮಲ್ಕೊಳ, ಸುಮ್ನೆ ಮಲ್ಕೊಳ. ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ?
ಲೋಕದಲ್ಲಿ ಕಂಬನಿಯನೊಂದ ನೊರಸಿದ ನರನೇ ಧನ್ಯ, ನಿಟ್ಟುಸಿರನೊಂದ ಸಂತೈಸುವನೇ ಮಾನ್ಯ. ಜಗವೆಲ್ಲ ದೇವನಿಹ ಗುಡಿಯಲ್ಲವೇ ಗೆಳೆಯ, ಜಗವೆಲ್ಲ ದೇವನಿಹ ಗುಡಿಯಲ್ಲವೇ ಗೆಳೆಯ. ಪೂರ್ವಿಕರ ಮೂಢತನಕ್ಕೆ ಆದಿ ಎಂಬುವುದೆಲ್ಲಿ, ಅಂತ್ಯವೆಂಬುವುದೆಲ್ಲಿ. ಪೂರ್ವಿಕರ ಮೂಢತನಕ್ಕೆ ಆದಿ ಎಂಬುವುದೆಲ್ಲಿ, ಅಂತ್ಯವೆಂಬುವುದೆಲ್ಲಿ. ಹೇಳುವುದು ಒಂದು, ಮಾಡುವುದು ಮತ್ತೊಂದು. ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರವಿಕುಲಾನ್ವಯ ರತ್ನದೀಪಂ ಆಜಾನುಬಾಹು ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಅಗ್ರೇ ವಾಚೈತಿ ಪ್ರಭಂಜನ ಸುತಂ ತತ್ವಂ ಮುನಿಭ್ಯಪುರಂ ವಾಕ್ಯಾತಂ ಭರತಾದಿ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಭ್ರಾತಾ ರಾಮೋ ಮತ್ಸಖೋ ರಾಘವೇಶಃ ಸರ್ವಸ್ವಂ ವೇ ರಾಮಚಂದ್ರೋ ದಯಾಳುಃ ನಾನ್ಯಂ ದೈವಂ ನೈವ ಜಾನೇ ನ ಜಾನೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶೀಲಾ, ಈ ಕಾಫಿ ತಗೊಂಡೋಗಿ ಆ ಮೇಷ್ಟ್ರು ಕೊಟ್ಬಿಟ್ಟು ಬಾರಮ್ಮ. ಕಾಫಿ ನೀನ್ ಯಾಕಪ್ಪ ಮಾಡಕ್ ಹೋದೆ? ಬಟ್ಟೆ ಜಾಸ್ತಿ ಬಂದು ನಾನ್ ಮಾಡ್ತಾ ಇರ್ಲಿಲ್ವಾ? ಮಗು, ಎಲ್ಲಾ ಕೆಲ್ಸನೂ ನೀನೇ ಮಾಡ್ತಾ ಇದೀಯ, ಇದೊಂದಾದ್ರೂ ನಾನು ಮಾಡೋದು ಬಿಡು. ಆಮೇಲೆ ಏನಿಲ್ಲ, ನೀನ್ ರಾಮ ಬಂದ್ ನನ್ ತರಾಟೆಗ್ ತಗೊಂಡ್ರೆ ನಾನೆಲ್ಲಿ ಹೋಗ್ಲಿ? ಅವನ ಅಂಥವನಲ್ಲಮ್ಮ, ತನ್ಗಾಗ ಅವನು ಏನನ್ನೂ ನಿರೀಕ್ಷೆ ಮಾಡೋಲ್ಲ. ತಗೋ, ಕೊಟ್ಬಿಟ್ ಬಾ. ಹ್ಮ್. ಸರ್, ಸರ್, ಒಂದೇ ಗುಡ್ ಮಾರ್ನಿಂಗ್ ಸರ್. ಛೇ, ಯಾಕ್ ಸರ್? ಒಂದಿನಾದ್ರೂ ಶೀಲಾ ಕಾಫಿ ಅಂತ ನಾನೇ ಕರೆಯೋಣ ಅನ್ಕೋತೀನಿ, ಆದ್ರೆ ಬಾಗಿಲು ತೆಗೆದ ತಕ್ಷಣ ಕಾಫಿ ಸಮೇತ ನೀನೇ ನಿಂತಿರ್ತೀಯ. ನೆನೆದವರು ಮನೆ ಬಾಗಿಲಲ್ಲೇನೋ ಹಾಗೆ. ಮನೆ ಬಾಗ್ಲು ಅಥವಾ ಮನೆದ್ ಬಾಗ್ಲು? ಶೀಲಾ, ಹೌದು, ಮನಸ್ಸಿಗೆ ಬಾಗ್ಲಲ್ಲಿರುತ್ತೆ. ಹಾಗೇನಾದ್ರೂ ಇದ್ದಿದ್ರೆ ಬೇಡವಾದಾಗ ಹೊರಗ್ ದಬ್ಬಿ ಬೇಕಾದಾಗ ಒಳಗ್ ಬಿಡ್ಬೋದಾಗಿತ್ತು. ಯಾರನ್ನ ಸರ್? ಮನಸ್ಸಿನ ಭಾವನೆಗಳನ್ನ. ಮನಸ್ಸಿಗೆ ಒಂದ್ ಬಾಗ್ಲು ಇರ್ಬೇಕು ಬಿಡಿ ಸರ್. ಕಾಣೋ ಯೋಚನೆಗಳನ್ನೆಲ್ಲ ಹೊರಗ್ ದಬ್ಬಿ ಬಾಗಿಲು ಮುಚ್ಚಬಹುದು. ಅಷ್ಟೊಂದು ಕಾಟ ಕೊಡೋ ಯೋಚನೆಗಳನ್ನ ಯಾಕೆ ತುಂಬಿಕೊಂಡಿರ್ಬೇಕು ಹೇಳು? ಎಲ್ರು ನಿಮ್ಮಗ್ ಹಾಯಾಗಿರಕ್ಕಾಗುತ್ತಾ ಸರ್? ಯಾಕಾಗಲ್ಲ? ಅವ್ರವ್ರಿಗೆ ಇಷ್ಟವಾದ ಕೆಲಸ ಮಾಡ್ತಾ ಇದ್ರೆ ಎಲ್ರೂ ಸಂತೋಷವಾಗಿರ್ಬೋದು. ಈಗ ನಂಗೆ ಪಾಠ ಮಾಡೋದು ಇಷ್ಟ, ನಿಂಗೆ? ನನಗೆ ನಿಮ್ ಮನೆ ಕಸ ಗುಡ್ಸೋದು. ಆರೋಗ್ತಾ ಇದೆ, ಕಾಫಿ ಕುಡೀರಿ. ಈ ಕಾಫಿ ನೋಡಿದ್ರೆ ನಂಗೆ ಇಂಗ್ಲಿಷ್ ಕವಿಯೊಬ್ಬನ ಮಾತು ಜ್ಞಾಪಕ ಬರುತ್ತೆ. ಆತ ಕಾಫಿ ಟೀನ ಜೀವನಕ್ಕೆ ಹೋಲ್ಸಿ ಹೇಳ್ತಾನೆ. ಏನಂತ ಹೇಳ್ತಾನೆ ಸರ್? ಲೈಫ್ ಈಸ್ ಲೈಕ್ ಎ ಕಪ್ ಆಫ್ ಟೀ. ಸ್ವಲ್ಪ ಕಹಿ, ಸ್ವಲ್ಪ ಒಗರು, ಸ್ವಲ್ಪ ಬಿಸಿ. ಆ ಬಿಸಿ ಆರೋದಕ್ ಮುಂಚೆನೆ ನಾವಿಬ್ರು 1/2 ಮಾಡಿದ್ರೆ ಹೇಗೆ ಸರ್? ಅದನ್ನ ಶೀಲಾ, ಏನು ರಾಮಧ್ಯಾನ ಮಾಡ್ತಿದ್ಯಾ? ಹೌದು. ಶ್ರೀರಾಮ್. ಮಣಿ ಶೆಟ್ಟಗೊಂದ್ ಬಿಸಿ ಕಾಫಿ ಕೊಡು. ಜೈ ಜೈ ನಮಸ್ಕಾರ ರಾಮ್. ದಾಸ್ರೆ, ಬನ್ನಿ. ರಾಮ್ ರಾಮ್. ದಾಸ್ರೆ, ದೇವ್ರ ಮೇಲೆ ಹೂ ತಪ್ಪೋದು ಈ ಊರ್ನಲ್ಲಿ ನಿಮ್ ರಾಮ್ ಬಂದೆ ತಪ್ಪೋದಿಲ್ಲ ನೋಡಿ. ಎಲ್ಲ ರಾಮನ ಕೃಪೆ ಸುಬ್ರ ಇದೆ. ಇದು ನಿಮ್ಮ ರಾಮನಿಗೆ, ಇದು ತಮಗೆ. ಜೈ ಜೈ ರಾಮ್ಜಿ. ದಾಸ್ರೆ, ಓ ಪನ್ನಲಾಲ್, ಆಗ್ಲೇ ಬಂದ್ಬಿಟ್ಟಿದ್ದೀರಾ? ಆ ನಿಮ್ ರಾಮ್ ಭಜನೆ ಹೇಗೆ ತಪ್ಪಲ್ವೋ, ದಿನ ಹಾಗೆ ನಾವ್ ಇಲ್ಲಿಗೆ ಬರೋದು ನಮ್ ಡ್ಯೂಟಿ. ಆ ನಿಮ್ ರಾಮ್ ಮಂದಿರ ಕಂಡ ಎಲ್ಲಿವರೆಗೆ ಬಂತು? ಏನೋ ಒಂದು ಸಣ್ಣ ಗುಡಿಸ್ಲು ಕಟ್ಟಿದ್ದೀನಿ. ಯಾವಾಗ ರಾಮನ ಕೃಪೆ ಆಗುತ್ತೋ ಆಗ ಕಟ್ಟಡ ಆಗುತ್ತೆ. ಅಲ್ಲ ದಾಸ್ರೆ, ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ನಾವು 4 ಜನ ಸೇರಿ ಕೊಡ್ತೀವಿ. ಮಂದಿರ ಕಟ್ಟಿ ಅಂದ್ರೂ ಕೇಳಲ್ವಲ್ಲ. ನಮ್ಮ ರಾಮ ಮಂದಿರ ಹಲವು ಜನರ ನಂಬಿಕೆಯ ಆಧಾರಗಳ ಮೇಲೆ ನಿರ್ಮಾಣವಾಗಬೇಕು. ದೇವರು ಯಾವತ್ತೂ ಒಬ್ಬನು ಸೊತ್ತಾಗಬಾರದು. ಅವನಿಗೆ ಬಡವ ಬಲ್ಲಿದ ಎಲ್ಲರೂ ಒಂದೇ. ಇಲ್ದಿದ್ರೆ ಹೀಗ್ ನಾನು 2 ಜೋಳಿಗೆ ಹಿಡ್ಕೊಂಡು ಒಂದು ರಾಮನಿಗೆ ಒಂದು ನನ್ನ ಉದರ ನಿಮಿತ್ತಕ್ಕೆ ಅಂತ ತಿರುಗ್ತಾ ಇರಲಿಲ್ಲ. ಈ ವಿಷಯದಲ್ಲಿ ದಾಸರು ಮನಸ್ಸು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಬಿಡಿ. ಹೌದೌದು. ಜೈ 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 ರಾಮ್. ಜೈ ರಾಮ್.
ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಮನವ ಬೆಳಗಿ ಭವನಿಗೂ ರಾಮ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಅನುದಿನವು ನಿನ್ನ ಸನಿಹದಲ್ಲಿ ಮೊರೆ ಇಡುವೆ ನಿನ್ನ ಚರಣದಲ್ಲಿ ಅನುದಿನವು ನಿನ್ನ ಸನಿಹದಲ್ಲಿ ಮೊರೆ ಇಡುವೆ ನಿನ್ನ ಚರಣದಲ್ಲಿ ದಯ ತೋರೋ ನಿನ್ನ ಭಕುತರಲಿ ದಯ ತೋರೋ ನಿನ್ನ ಭಕುತರಲಿ ಹಗಲಲಿ ಇರುಳಲಿ ಹೃದಯವ ಬೆಳಗಿಸೋ ರಾಮ ಹಗಲಲಿ ಇರುಳಲಿ ಹೃದಯವ ಬೆಳಗಿಸೋ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಮನವ ಬೆಳಗಿ ಭವನಿಗೂ ರಾಮ 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 ಶಬರಿ ಗುಹರಿಗೆ ಒಲಿದ ರಾಮ ನಿನ್ನ ನಿನ್ ಮಗನ್ ಕೈ ಬಿಡೋದಿಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ದೇವ್ರ ದಯ, ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ? ಲೋಕದಲ್ಲಿ ಕಂಬನಿಯ ನೊರೆಸುವವನೇ ಧನ್ಯ, ನಿಟ್ಟಿಸಿರನೊಂದ ಸಂತೈಸುವನೇ ಮಾನ್ಯ. ಹಸಿದ ಹೊಟ್ಟೆಗೆ ಮರುಗಿ ತುತ್ತೊಂದ ನೀಡುವನೇ ಶಿವಗಣಿಯು. ಹೆರರ ಗೋಳನು ಕಂಡು ಎದೆ ಬೆಂದು ಬಟ್ಟೆಗೊಟ್ಟೊಬ್ಬನನ್ನು ಕೈ ಹಿಡಿದು ಜೀವನದ ಕರಿಮಣಿಯ ಕತ್ತಲಲ್ಲಿ ಕಿರಣವೊಂದನ್ನು ತಂದು ಭರವಸೆ ನೀಯುವನೇ ಶಿವಗಣೆಯು. ಅದೇ ಧರ್ಮ, ಅದೇ ಯೋಗ. ಎದ್ದೇಳು ಭಿಕ್ಷುಕನೇ, ನನ್ನನ್ನದಳು ಮುಷ್ಟಿ ನಿನಗೆಕ್ಕಿ ಶಿವಪೂಜೆ ಮಾಡುವೆನು. ನೀನೆನ್ನ ದೇಗುಲವು, ನೀನೆನ್ನ ಸೋದರನು, ನೀನೆನ್ನ ಪರಶಿವನು. ಏಳು, ಎದ್ದೇಳು ಸೋದರನೇ, ಎದ್ದೇಳು ಭಿಕ್ಷುಕನೇ. ಏನ್ ಶಿವು? ಸಾರ್ ಬುಟ್ಟಿ. ಒಳ್ಳೇದಾಯ್ತು. ಇಲ್ದಿದ್ರೆ ಇದನ್ನ ಹೊತ್ಕೊಂಡು ಹೋಗಿ ಅಲ್ಲಿ ಸುರಿದ್ ಬರೋವರೆಗೂ ಕಾಯ್ಬೇಕಾಗಿತ್ತು. ಶಿವು, ನೀನ್ ಆ ಕಡೆ ಕೆಲಸ ನೋಡ್ಕೋ, ನಾನು ಈ ಕಡೆ ನೋಡ್ಕೋತೀನಿ. ಯಾರು ಬೇಗ ಕೆಲಸ ಮುಗಿಸ್ತಾರ ನೋಡೋಣ. ಸಾರ್, ನೀವೀಗ NSS ಕ್ಯಾಂಪ್ ನಲ್ಲಿ ಕೆಲಸ ಮಾಡ್ತಿರ್ಬೋದು, ಆದ್ರೆ ನಾವು ವಂಶ ಪಾರಂಪರ್ಯವಾಗಿ ಕೆಲಸ ಮಾಡ್ತಾ ಬಂದಿರೋರು ಸಾರ್. ನಮ್ಮ ಹತ್ರ ಬೆಟ್ ಕಟ್ಬೇಡಿ. ಸರ್, ಶಿವು ಇದ್ ಕಡೆ ಎಲ್ಲ ಕೆಲಸ ಮಾಡಕ್ ಬೇಜಾರೇ ಆಗೋದಿಲ್ಲ ಅಲ್ಲ ಸರ್? ಹಾಗಾದ್ರೆ ನೀನು ಆ ಗುಂಪಿಗೆ ಸೇರ್ತೀಯೇನೋ? ಎಲ್ಲಾದ್ರೂ ಉಂಟಾ ಸರ್? ನಾವೆಲ್ಲ ಒಂದೇ ಗುಂಪ್ತಾನೆ. ನೀವು ಕಾಲಲ್ಲಿ ತೋರ್ಸಿದ್ದನ್ನ ನಾವು ತಲೆ ಮೇಲೆ ಹೊತ್ಕೊಡ್ತೇವೆ. ಮೊದಲು ಇದನ್ನ ಹೊತ್ಕೊಂಡೋಗು. ಸರ್, ನೀವು ತುಂಬಾ ಒಳ್ಳೆಯವರು ಸರ್. ನಿಮ್ಮಂತ ಲೆಕ್ಚರರ್ ಸಿಕ್ಕಿದ್ದು ನಮ್ ಪುಣ್ಯ. ಸ್ವಲ್ಪ ಅವಕಾಶ ಕೊಟ್ರೆ ಸಾಕು, ಬರೀ ರಾಮನಾಥನ ಸಾಕ್ಷಾತ್ ಶ್ರೀರಾಮಚಂದ್ರ ಮಾಡ್ಬಿಡ್ತೀನಿ. ಬೇಗ ಬಾರೆ. ಬಂದೆ ಕಣೆ. ಬೇಗ ಬಾಮ. ನನ್ ಮಂಕ್ರಿ ಬೇರೆ ತಗೊಂಡೊಟ್ಟೋಗಿದ್ಯಲ್ಲ. ಹಾ, ಮಲ್ಗೆ ಹೂವಿನ ರಾಜ್ಕುಮಾರಿ ಬಿಸಿಲಲ್ಲಿ ನಿಂತ್ರೆ ಬಾಡೋಗ್ಬಿಡ್ತೀಯ. ಇಷ್ಟೊತ್ತೆ ಕಾಯ್ದು ಮೇಷ್ಟ್ರ ಹತ್ರ ಮಾತಾಡ್ತಿದ್ರೆ ನಮ್ಮನ್ನೆಲ್ಲ ಮರ್ತಿ ಹೋಗ್ತೀಯ. ಏನ್ ಸಮಾಚಾರ? ಏನದು? ಏನ್ ಮಾತಾಡ್ತಿದ್ಯಾ? ಯಾರಾದ್ರೂ ಕೇಳಿಸ್ಕೊಂಡೆ? ಹೆದರ್ಕೋಬೇಡ ಶೀಲಮ್ಮ, ನಾನ್ ಯಾರಿಗೂ ಬೇಡ ನೋಡು, ನಂಗ್ ಸಿಟ್ ಬಂದ್ರೆ ಈ ಮಂಕ್ರಿನ ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಹಾಕು. ನನ್ ಹೀರೋ ನೋಡಿ ಹಿಂದೆನೆ ನಿಂತಿದಾನಲ್ಲ, ಅವನೇನಾದ್ರೂ ಮಾಡಿದ್ರೆ ನನ್ ಬೈಬೇಡ. ಬೇಡ ಹೋಗು, ನೀನೇ ಹೀರೋ ಜೊತೆ ಡ್ಯೂಯೆಟ್ ಹಾಡು. ಏ ರಾಜ, ಈ ಬೈಕ್ ಕಲಿಸಿಕೊಡು ನಂಗೂ. ಟಾಟ ಟಾಟ ಟ. ಬೇಡ ಲಲಿತಾ, ಯಾರಾದ್ರೂ ನೋಡಿದ್ರೆ? ಏನ್ ರಾಜಪ್ಪ, ನೀನ್ ಯಾವಾಗ್ಲೂ ಹೀಗೆ, ಇನ್ನು ಮುಟ್ಟೆ ಇಲ್ಲ ಅಶ್ವಿಗೇನು ಆಯ್ತು ಅನ್ನೋ ತರ ಆಡ್ತಿಯಲ್ಲ. ಯಾಕಾದ್ರೂ ನೀನ್ ಸಹವಾಸ ಮಾಡಿದ್ನು? ರಾಮ ಕೃಷ್ಣ ನಿಮ್ಮನ್ನಲ್ಲ, ರಾಮ ರಾಮ. ರಾಮ್ ರಾಮ್ ಬೋಲೋ ಐಸಾ. ಇನ್ನು ಕೊಂಚ ಐಸಾ. ರಾಮ್ ರಾಮ್ ಬೋಲೋ ಐಸಾ. ಇನ್ನು
ನೋಡ್ಗುರು ನಿಂಗೇನ್ ಮಾಡ್ತಿದ್ದಾನೆ ಅಂತ. ನಾವು ಕಲ್ಲೋರ್ತಿದ್ರೆ ಅವ್ನ್ ಕೂತ್ ತಪಸ್ ಮಾಡ್ತಿದ್ದಾನೆ. ವಿಶ್ವಾಮಿತ್ರ ಮೇನ್ಕೆ ಕ್ಯಾವಲೆ ಮಾಡ್ತಾಳೆ ಅಂತ ಕಾಯ್ತಾ ಇದ್ದಾನೆ. ಬರ್ತಾ ಇದೆ ನೋಡಿ. ಕೆಲಸ ಮಾಡೋದ್ ಬಿಟ್ಬಿಟ್ಟು ಹರಟೆ ಹೊಡಿತಾ ಕೂತಿದ್ಯಲ್ಲ. ನಮ್ಗೆ ಹರಟೆ ಅಂತಿದ್ಯಲ್ಲ, ಒಂದ್ ಬಾಜಿ ತಾಕತ್ತಿದ್ಯಾ? ಶುರುವಾಯ್ತು. ಸರಿ ಹೇಳು, ಇಲ್ಲಿನ ಕಲ್ಲುಗಳನ್ನೆಲ್ಲ ನೀನೊಬ್ನೇ ಎತ್ತಿ ರಸ್ತೆ ಮಾಡ್ಬೇಕು ಅಷ್ಟೇನಾ? ಆದ್ರೆ ಊರಿಗೆ ಹೋದ್ಮೇಲೆ ಎಲ್ರಿಗೂ ತಿಂಡಿ ನೀನೇ ಕೊಡಿಸ್ಬೇಕು. ಇಲ್ಲ ಇಲ್ಲಪ್ಪ, ಬೇಡ, ನಾವೆಲ್ಲ ಸೇರ್ಬೇಕು. ಮುಚ್ಕೋಬೇಡ ಗುರ್ತಾನೆ, ಶ್ಯಾಮ ತಿಂಡಿ ಕೊಡಿಸ್ತಾನೆ. ಶಿವು ರಸ್ತೆ ಮಾಡ್ತಾನೆ, ಶ್ಯಾಮ ತಿಂಡಿ ಕೊಡಿಸ್ತಾನೆ. ಶಿವು ರಸ್ತೆ ಮಾಡ್ತಾನೆ, ಶ್ಯಾಮ ತಿಂಡಿ ಕೊಡಿಸ್ತಾನೆ. ಸ್ನೇಹದಿಂದ ಕೂಡಿ ಕಳೆದು ಆಟ ಆಡೋಣ, ಪ್ರೀತಿಯಿಂದ ಹಾದಿ ಸಾಗಿ ಲೋಕ ನೋಡೋಣ. ಭೇದ ಭಾವ ಎಲ್ಲ ತೊರೆದು ಕೂಡಿ ಹಾಡೋಣ, ನಿನ್ನೆ ನಾಳೆ ಚಿಂತೆ ಮರೆತು ನಕ್ಕು ನಲಿಯೋಣ. ಸದಾ ನೀಗುತ್ತಾ ಹೆಸರ ನೀಗುತ್ತಾ ಹೇಗೆಯ ಆಗುತ್ತಾ ನಾವೆಲ್ಲ ಅರಿತು ಬೆರೆತು ಹಾಡಿ ಕುಣಿಯುವ. ಬಾನಲ್ಲಿ ಬಂಗಾರ ಸಂತೆ ಕಂಡಾಗ ನಾವಿಲ್ಲಿ ಒಂದಾಗಿ ರಂಗು ಕಾಣೋಣ. ಬಾಳಲ್ಲಿ ರೋಮಾಂಚ ಪ್ರಾಯ ಬಂದಾಗ ಕುದುಂಬಿನವಾಗಿ ಮೇರೆ ಮೀರೋಣ. ಅಂಕೆ ಶಂಕೆ ಎಲ್ಲ ದಾಟಿ ಭಾಷೆ ಭಾಷೆ ಚಂದ ಮೀಟಿ ನಾವೆಲ್ಲ ಅರಿದು ಬೆರೆತು ಹಾಡಿ ಕುಣಿಯುವ. ಸ್ನೇಹದಿಂದ ಕೂಡಿ ಕಳೆದು ಆಟ ಆಡೋಣ, ಪ್ರೀತಿಯಿಂದ ಹಾದಿ ಸಾಗಿ ಲೋಕ ನೋಡೋಣ. ಭೇದ ಭಾವ ಎಲ್ಲ ತೊರೆದು ಕೂಡಿ ಹಾಡೋಣ, ನಿನ್ನೆ ನಾಳೆ ಚಿಂತೆ ಮರೆತು ನಕ್ಕು ನಲಿಯೋಣ. ಸದಾ ನೀಗುತ್ತಾ ಹೆಸರ ನೀಗುತ್ತಾ ಹೇಗೆಯ ಆಗುತ್ತಾ ನಾವೆಲ್ಲ ಅರಿತು ಬೆರೆತು ಹಾಡಿ ಕುಣಿಯುವ. ಬಾಳೆಂಬ ಹೂದೋಟ ಗಂಧ ತಂದಾಗ ಎಂದೆಂದು ಕಂಪನ್ನು ಹೀರಿ ಸವಿಯೋಣ. ಆನಂದ ಕಾರಂಜಿ ಚಿಮ್ಮಿ ಹರಿವಾಗ ಶೃಂಗಾರ ಸಲ್ಲಾಪ ಸಂಗ ಸೆಳೆಯೋಣ. ಹಕ್ಕಿ ಹಾಗೆ ಆಹಾ, ತೇಲಿ ತೇಲಿ, ಚುಕ್ಕಿ ಹಾಗೆ ಹೇ, 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 ಎಲ್ಲ
ಬೊಂಬಾಟ ಅಲ್ವೇನಮ್ಮ? ರಾಮನಾಥ್ ಮೇಸಿದ ಕಣೆ ಅಷ್ಟು ಎಲ್ಲ ಚೆನ್ನಾಗಿರುತ್ತೆ. ಆದ್ರೂ ಮೈತಾ ಎಲ್ಲ ನೋವಮ್ಮ. ಏನಾದ್ರೂ ಪ್ರೋಗ್ರಾಮ್ ಎಲ್ಲ ಮಜಾ ಇತ್ತಲ್ಲ, ಕ್ಯಾಂಪ್ ಎಲ್ಲ. ಬೊಂಬಾಟ NSS ಕ್ಯಾಂಪ್ ಬಂದ್ರೆ ಹಿಂಗಿರ್ಬೇಕಪ್ಪ. ನನ್ನ ಮಕ್ಳ, ಇವತ್ತು ಇವನ ಗ್ರಾಚಾರ ಚೆನ್ನಾಗಿತ್ತು. ಇವನೇನಾದ್ರೂ ಇವತ್ತು ರಾಮನಾಥ್ ಮಾಸ್ಟರ್ ಕೈಲಿ ಸಿಕ್ಕಿದ್ರೆ ಈ ನನ್ನ ಮಗನ ಎತ್ತಗಡಿ ಮಾಡಿಸ್ತಿದ್ರು ಗೊತ್ತಾ? ಏನ್ ಮಾಡ್ತಿದ್ರು? ನಿನ್ನೆ ರಾತ್ರಿ ಮೂಗ್ ತನಕ ಕುಡ್ದದನ್ನ ಕಕ್ಕಿಸ್ತಾ ಇದ್ರು ಅಷ್ಟೇ. ಗುರು, ಇವನ್ ಕೈಲಿ ಒಂದ್ ಪದ್ಯ ಆಡ್ತಿದ್ರೆ ಹೇಗಿರ್ತಿತ್ತು? ಸೀರಿಯಸ್ ಆಗಿ ಪಾಠ ಮಾಡ್ತಿದ್ರಿಂದ ಬಚಾವ್ ಅಷ್ಟೇ. ನನಗಂತೂ ಭಾರಿ ಹೊಟ್ಟೆ ಸಾಕ್ತಿದೆಯಪ್ಪ. ಕ್ಯಾಂಟೀನ್ ಅಲ್ಲಿ ಬೇರೆ ನಿಂಬೆ ಹುಳಿ ಚಿತ್ರಾನ್ನ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದ ಬಟ್ಟ. ಲೋ ಶ್ಯಾಮ, ಇವತ್ತೆಲ್ರಿಗೂ ಅಂಬಾಭವನದಲ್ಲಿ ನೀನೇ ಯಾಕೆ ಊಟ ಕೊಡಿಸಬಾರ್ದು? ಎಲ್ರಿಗೂ ನಾನೇ ಕೊಡ್ತೀನಿ, ನನಗೇನು ಮುಳ್ಳ? ಹಾಗಾದ್ರೆ ಶಿವ ಹತ್ರ ಬಾಜಿ ಕಟ್ಟು. ಶಾಮು ಶಿವು ಮೇಡ್ ಫಾರ್ ಬಾಜಿ ಪೇರ್. ಇಲ್ಲ 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 ಬೇಡಪ್ಪ. ಹಾ ಆಯ್ತು, ಬಾಜಿ ಸ್ಪೆಷಲಿಸ್ಟ್ ಅಂತಾನೆ ತಯಾರು ಮಾಡಿರೋ ಸ್ಪೆಷಲ್ ಬಾಜಿ. ಶಿವೋ ಅಲ್ಲಿ ನೋಡು, ಅದ್ರೊಳಗೆ ಹೋಗಿ ಬಂದ್ಬಿಡು. ಎಲ್ರಿಗೂ ಅಂಬಾಭವನದಲ್ಲಿ ಊಟ ಗ್ಯಾರಂಟಿ. ಇದು ಗಾನ್ ಕೇಸಪ್ಪ. ನಡಿಯಲೇ, ಬಟ್ಟನ್ ಚಿತ್ರಾನ್ವೇ ಗತಿ. ಏನ್ ಹುಡುಗಾಟವೆ? ಮತ್ತೆ ನನ್ನ ಹತ್ರ ಬಾಜಿ ಕಟ್ತಾರೆ. ನಿಲ್ರೋ, ಈ ಶಿವು ಯಾವತ್ತೂ ಬಾಜಿಯಲ್ಲಿ ಸೋತವನಲ್ಲ. ಇವತ್ತು ಅಂಬಾಭವನದಲ್ಲಿ ಎಲ್ರಿಗೂ ಊಟ. ನನ್ನ ಮಗ ಗೆದ್ಬಿಡ್ತಾನೆ. ಇವತ್ತು ಲೆಕ್ಚರ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಲ್ವೇನೆ? ಅಲ್ಲ, ಒಂದ್ ನಿಮಿಷ. ಗುಡ್ ಆಫ್ಟರ್ನೂನ್ ಸರ್. ನಮಸ್ಕಾರ. ಏನ್ರಯ್ಯ ಮಾಡ್ತಿದ್ದೀರಿ ಇಲ್ಲಿ? ಕ್ಲಾಸ್ ಇಲ್ವೇನಾ? ಫಿಸಿಕೆ ಕ್ಲಾಸು ಸರ್, ಲಂಚ್ ಬ್ರೇಕ್ ಆದ್ಮೇಲೆ. ಸರಿ ಹೋಗಿ ಬಟ್ ಹೋಟ್ಲೆ ಚಿತ್ರಾನ್ನ ತಿನ್ನಿ. ಅಳಸಿದೆ ಸರ್. ನಾಟಿ ಬಾಯ್ಸ್. ಏನಮ್ಮ, ಏನಾಯ್ತು? ಐ ಆಮ್ ಸಾರಿ. ಹೇಗಿರು? ಶಿವು, ನೀನಿಲ್ಲಿ? ಸರ್ ಅದು ವಾಟ್ ದಿ ಹೆಲ್ ಆರ್ ಯು ಡೂಯಿಂಗ್ ಹಿಯರ್? ಏನಾಯ್ತಮ್ಮ? ಏನಾಯ್ತು ನಿಮ್ಗೆ? ಏನ್ ಮಾಡ್ತಾ ಇವನು? ಶಿವು, ನೀನು ಬಹಳ ಒಳ್ಳೆ ಹುಡುಗ ಅಂತ ತಿಳಿದಿದ್ದೆ. ಸರ್ ಹೇಳು, ಏನ್ ಮಾಡಿದೆ ಹೇಳು? ನನ್ನ ಮೇಲೆ ಕೈ ಮಾಡ್ತೀಯೇನೋ? ಅಯೋಗ್ಯ, ನೋಡ್ತಿರು, ನಾನೇನ್ ಮಾಡ್ತೀನಿ ಅಂತ ನೋಡ್ತಿರು. ಸರಿ, ಹಾದಿ ಬಿಟ್ಟು ಗೋ ಟು ದಿ ಕ್ಲಾಸಸ್. ಸರ್ ಶಿವನ್ ಒಂದ್ ತಿಂಗಳು ಸಸ್ಪೆಂಡ್ ಮಾಡಿದಾರಲ್ವಾ? ಚೇಚೆ, ಅವನ ಕೈಲಿ ನಾವು ಬಾಜಿ ಕಡಿಸ್ಲೇ ಬಾಜಿ ತುಕೊಂಡ್ರು. ಎಲ್ಲ ನಿನ್ನಿಂದಾನೇ ಆಗಿದ್ದು. ಹೀಗಾಗುತ್ತೆ ಅಂತ ನಾನೇನಾದ್ರೂ ಕನ್ಸ್ಕೊಂಡಿದ್ನ ಹೇಳು? ಅವನಿಗೆ ಮುಳ್ಳಾಯ್ತು. ಕ್ಲಾಸ್ ಬೇರೆ.
ಏನಮ್ಮ ನಿನ್ನ ಹೆಸರು? ನಿನ್ನ ಹೆಸರು? ನಿನ್ನ ಹೆಸರು? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂಕ ಪಂಚಾಲಯ. ಪಂಚಾಲಯ ನನಗ್ ಗೊತ್ತಿಲ್ಲನ. ಹೇಗಿದೆಯಾ ಪಂಚಾಲಯ? ಚೆನ್ನಾಗಿದ್ದೀನಿ ಬುದ್ಧಿ. ಒಂದು ಡಿಪಾಸಿಟ್ ಆಯ್ತು. ಎದ್ ಬರಕು. ಯಾರು? ಸಿದ್ಧನ್ಕಾಯಿ ಸರ್. ಅಳ್ಬೇಡಕ್ಕಂದ ಜಾಣ ಮರಿ ನೀನು. ಮುಟ್ಟು ಮರಿ. ಚೆನ್ನಾಗಿದೆಯಮ್ಮ? ಲೇಡೀಸ್ ಓಟು ಗ್ಯಾರಂಟಿ ಆಯ್ತು. ನೆಹರು ಅವರಿಗೆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ನನಗೂ ಅಷ್ಟೇ. ಅದಕ್ಕೆ ಅವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾರೆ. ನನಗಾದ್ರೂ ದೀನ ದಲಿತರು ಅಂದ್ರೆ ಪಂಚಪ್ರಾಣ. ಅದಕ್ಕೋಸ್ಕರವೇ ನನ್ನ ಹುಟ್ಟು ಹಬ್ಬವನ್ನ ಯಾವಾಗ್ಲೂ ನಿಮ್ಮ ಜೊತೆ ಆಚರಿಸ್ತೀನಿ. ಬಾರ್ಲ ಮಗ, MLA ಸಾಹೇಬರು ಬಂದವ್ರೆ. ಅವರೇ ಏನಾನ ಮಾಡ್ತಾರೆ. ಎದ್ದೇಳ ಮ್ಯಾಕೆ ದಾರಿ ಬಿಡ್ರಪ್ಪ, ಬಿಡಿ ದಾರಿ ಬಿಡಿ. ಬಿಡಿ ಬೀಳ ದೊಡ್ಡವ್ರ ಕಾಲಿ. ಶಿವ್ ಸರ್. ಓ ನಮ್ಮ ಶಿವು. ಹೇಗಿದೆಯಾ ಶಿವು? ಅವ್ರ ತಂದೆ ಹನುಮ ಸರ್. ಹನುಮ ಹೇಗಿದೆ ಹನುಮ? ಕಾಪಾಡ್ಬೇಕು ಬುದ್ಧಿಯಾರ. ಓದಿ ಕಲೆಕ್ಟರ್ ಮಾಡಿಸ್ಬೇಕು ಅಂತಿದ್ ಮಗನ್ನ ಹೊರಗ್ ಕಟ್ಬಿಟ್ಟವ್ರೆ. ನೀವೇ ಕಾಪಾಡ್ಬೇಕು. ಅಳಬೇಡ ಶಿವು. ಹನುಮ. ಹನುಮ ಏನವಂತ ಅದು? ಅದೇ ಕಾಲೇಜ್ನಲ್ಲಿ ಏನೋ ಗಲಾಟೆ ಆಯ್ತಂತ, ಅದಕ್ಕೆ ಅವ್ನು ಸಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಸಮಾಜ ಉದ್ಧಾರವಾಗಬೇಕಾದ್ರೆ ನಮ್ಮ ಹುಡುಗರು ವಿದ್ಯಾವಂತರಾಗಬೇಕು, MLAಗಳಾಗಬೇಕು, ಮಂತ್ರಿಗಳಾಗಬೇಕು. ನಿಮ್ಮಂತ ದೀನ ದಲಿತರ ಉದ್ಧಾರವೇ ನಮ್ಮ ದೇಶದ ಉದ್ಧಾರ. ಇದಕ್ಕಿಂತ ಹೆಚ್ಚಿನ ಕೆಲಸ ನನಗೆ ಇನ್ನೇನು ಬೇಕು? ನಾಳೆನೆ ನಾನು ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ ಮಾತಾಡ್ತೀನಿ. ಶಿವು, ನಾಳೆಯಿಂದ ನೀನು ಕಾಲೇಜ್ಗೆ ಹೋಗು. ನಿಮ್ಮಂತ ಯುವಕರು ಕಾಲೇಜ್ ಹೋದ್ರೇನೆ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ. MLA ಶ್ರೀನಿವಾಸಯ್ಯನವರಿಗೆ, ಶ್ರೀನಿವಾಸಯ್ಯನವರಿಗೆ. ಓದಿ ಬುದ್ಧಿವಂತರಾದ ನಾವೇ ಹೀಗೆ ಹೇಳಿದ್ರೆ ಇನ್ನು ಸಾಮಾನ್ಯ ಪ್ರಜೆಗಳ ಅಭಿವೃದ್ಧಿ ಹೇಗೆ ಹೇಳಿ? ನಾವು ಯಾವಾಗ ಆ ಗಾಂಧೀಜಿಯವರ ಕನಸಿನ ರಾಮರಾಜ್ಯವನ್ನು ನೋಡೋದು? ಶಿವು ಒಬ್ಬ ಆದರ್ಶ ಯುವಕ. ಅವನಿಗೆ ಅಂತ ನಿಮ್ಮ ಕೊಡುಗೆ ಏನೂ ಇಲ್ವೇ? ಆದರ್ಶ ಯುವಕರು ಕೊಡುಗೆ ನಿರೀಕ್ಷಿಸೋದಿಲ್ಲ ಸರ್. ಕಾಲೇಜ್ಗೆ ಅವರೇ ಒಂದು ಕೊಡುಗೆ. ಒಬ್ಬ ಬಿಸಿ ರಕ್ತದ ಯುವಕನ ಕೋಪ ರೋಷ ಇನ್ನೊಬ್ಬರು ಬಂಡವಾಳವಾಗಬಾರ್ದು ಪ್ರಿನ್ಸಿಪಾಲ್ರೆ. ನಾಳೆ ಊರ್ನಲ್ಲಿ ಏನಾದ್ರೂ ಅಹಿತಕರವಾದದ್ದು ನಡೆದ್ರೆ ಕಲ್ಲು ಬಿಲ್ಡಿಂಗ್ ನಲ್ಲಿ ಉತ್ತರ ಹೇಳೋನು ನಾನು ಸ್ವಾಮಿ, ನೀವಲ್ಲ. ಅದೆಲ್ಲ ನನಗೆ ತಿಳಿದು ಸರ್. ನನಗ್ ಗೊತ್ತಿರೋದು ನನ್ನ ಕಾಲೇಜು ಮಾತ್ರ. ಕಾಲೇಜು ವಿದ್ಯಾರ್ಥಿ ಅನ್ನೋ ಪದಕ್ಕೆ ಇಂದ ತಗಲಿರೋ ಕಳಂಕ ಅಶಿಸ್ತು. ತಪ್ಪು ಮಾಡ್ತಿರೋ ವಿದ್ಯಾರ್ಥಿಗಳನ್ನ ಶಿಕ್ಷೋಕ್ ಹಿಂಜರಿತಾ ಇರೋ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಒಂದು ವಿಚಿತ್ರವಾದ ಸ್ವಾತಂತ್ರ್ಯ ಕೊಟ್ಟಿದೆ ಅಲ್ಲ ಸರ್? ತಪ್ಪಿತಸ್ಥ ವಿದ್ಯಾರ್ಥಿಗಳನ್ನ ಶಿಕ್ಷೋ ಪ್ರಿನ್ಸಿಪಾಲ್ರನ್ನ ತಮ್ಮಂತವ್ರು ಸಮರ್ಥನೆ ಮಾಡಬೇಕು. ಅದು ಬಿಟ್ಟು ಹೀಗೆ ನನ್ನನ್ನೇ ದೂರ್ತಿದ್ದೀರಿ. ರೇ ಸ್ವಾಮಿ, ನನಗೆ ನನ್ನ ಎಲ್ಲಾ ವಿದ್ಯಾರ್ಥಿಗಳು ಒಂದೇ, ನನ್ನ ಮಕ್ಕಳಿದ್ದ ಹಾಗೆ. ನಾನು ಅವರನ್ನು ಪ್ರೀತಿಸ್ತೇನೆ, ಹಾಗೆ ಅವರನ್ನು ಬೈದು ಬುದ್ಧಿ ಹೇಳೋ ಹಕ್ಕು ನನಗಿದೆ. ಕಾಲೇಜು ಒಂದು ವಿದ್ಯಾ ದೇಗುಲ ಸರ್. ಅಲ್ಲಿ ಭಯ, ಭಕ್ತಿ, ಶ್ರದ್ಧೆಗಳ ಅಗತ್ಯ ಇದೆ. ಅಹಂಕಾರ, ಪ್ರತಿಷ್ಠೆ, ರಾಜಕೀಯದ ಅಗತ್ಯ ಇಲ್ಲ. ಓ, ತಪ್ಪು ತಿಳ್ಕೊಂಡಿದ್ದೀರಿ ಪ್ರಿನ್ಸಿಪಾಲ್ರೇ. ಇಂದಿನ ಯುವಕರೇ ನಾಳಿನ ಮುಖಂಡರು ಅಲ್ವೇ? ಇರಬಹುದು, ಆದ್ರೆ ಅವರಿಗೆ ಆದರ್ಶ ನೀವಲ್ಲ, ಅಥವಾ ನಿಮ್ಮಂತವರು ಅಲ್ಲ. ನಾನಿನ್ನು ಬರ್ತೀನಿ ಸರ್. ಏ ವೆಂಕ, ಸರ್, ಪ್ರಿನ್ಸಿಪಾಲ್ರು ಹೇಗೋ? ತುಂಬಾ ಸ್ಟ್ರಿಕ್ಟು ಸರ್. ಸ್ಟ್ರಿಕ್ಟ್ ಅಂದ್ರೆ ಎಷ್ಟು ಸ್ಟ್ರಿಕ್ಟ್? ಇಡೀ ಕಾಲೇಜ್ಗೆ ಇವ್ರದ್ದು ಒಂದೇ ಧ್ವನಿ ಸರ್. ಕಾಲೇಜ್ ಅಂದ್ರೆ ಇವ್ರು, ಇವ್ರು ಅಂದ್ರೆ ಕಾಲೇಜು. ಒಂಥರ ಬೈ ಆರ್ಡರ್ ಅಂಡ್ ಇನ್ ದ ನೇಮ್ ಆಫ್ ಗವರ್ನರ್ ಅಂತ ಸೈನ್ ಹಾಕ್ದಾಗೆ ಸರ್. ಇರಲಿ, ಆ ಶಿವುಗೆ ಕ್ಲಾಸ್ ಹೋಗೋದಕ್ಕೆ ಹೇಳು. ಆಯ್ತು ಸರ್. ನೀವೆಲ್ಲ ಏನಾಗ್ಬೇಕು ಅಂತಿದ್ರೆ? ನಾನ್ ನಿಮ್ ಮೇಲಿಟ್ಟಿರೋ ಆಸೆ ಎಂಥದ್ದು ಅಂತ ನಿಮಗ್ ಗೊತ್ತಿದೆ. ನನ್ನ ಕ್ರಾಂತಿ ಎಂಥದ್ದು ಅಂತ ಸಹ ನಿಮಗ್ ಗೊತ್ತಿದೆ. ಮೇಲು ಕೀಳು ಅನ್ನೋ ಭಾವನೆಗಳನ್ನ ನೀವೆಲ್ಲ ತೊರೆದು ಹಾಕ್ಬೇಕು.
ಪ್ರತಿಯೊಬ್ಬ ಮನುಷ್ಯನಿಗೂ ಈ ನೆಲದಲ್ಲಿ ಬದುಕುವ, ಬಾಳುವ, ಬೆಳಗುವ ಹಕ್ಕಿದೆ. ಯಾರು ಮೇಲಲ್ಲ, ಯಾರು ಕೀಳಲ್ಲ. ನಮ್ಮ ಸಣ್ಣತನಗಳನ್ನು ಕೊಡವಿ ಎಲ್ಲರನ್ನೂ ಪ್ರೀತಿಸೋ ಹೃದಯವಂತಿಕೆ ಬೆಳೆಸ್ಕೋಬೇಕು. ಸರ್ ಶಿವು, ಪ್ರಿನ್ಸಿಪಾಲ್ ನನ್ನ ಕರೀತಾ ಇದ್ದಾರೆ. ನೀವು ಒಳಗ್ ಬರೋಕ್ ಮುಂಚೆ ಪ್ರಿನ್ಸಿಪಾಲ್ನ ಪರ್ಮಿಷನ್ ಕೇಳಬೇಕಾಗಿತ್ತು. ಯು ಬ್ಲಡಿ ಸ್ಕೌಂಡ್ರಲ್, ನನ್ನನ್ನೇನು ತಿಳ್ಕೊಂಡಿದೀಯೋ? ಕಾಲೇಜಿನಿಂದ ನೀನು ಸಸ್ಪೆಂಡ್ ಮಾಡಿದ್ದೀನಿ ಅಂತ ನೋಟಿಸ್ ಹಾಕಿಲ್ಲ? ಕ್ಲಾಸ್ನಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಸರ್ ಅದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರ್ತೀಯಾ? ಈ ಕಾಲೇಜ್ ಹೇಗೆ ನಡೆಸಬೇಕು ಅಂತ ಒಬ್ಬ ರಾಜಕಾರಣಿಯಿಂದ ನಾನು ಪಾಠ ಕಲ್ತ್ಕೋಬೇಕಾಗಿಲ್ಲ. ನಿನ್ನನ್ನು ಕ್ಲಾಸ್ಗೆ ಸೇರಿಸ್ಕೋಬೇಕು ಅಂತ ಒಬ್ಬ ಪುಡಾರಿ ಫೋನ್ ಮಾಡಿದ ತಕ್ಷಣ ನೀನು ಭಾರಿ ಮುಂದ ಅಂತ ತಿಳ್ಕೊಂಡ್ಬಿಟ್ಟೇನು? ನಾನು ನಿನ್ನನ್ನು ಕ್ಲಾಸ್ಗೆ ಸೇರಿಸೋದಿಲ್ಲ. ಪ್ಲೀಸ್. ಏನಾಗುತ್ತೋ ನಾನು ನೋಡೇ ಬಿಡ್ತೇನೆ. ಆ ದಿನವೇ ನೀನು ಬಂದು, ಸರ್ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಿದ್ರೆ ಬಹುಶಃ ನಾನು ಕ್ಷಮಿಸ್ತಿದ್ನೋ ಏನೋ. ಬಟ್ ನಾಟ್ ನೌ. ಎಲ್ಲದ ಹಗರಣ ಮಾಡಿ ನೆಮ್ಮದಿ ಇದ್ದಿದ್ದ ಕಾಲೇಜಿನ ವಾತಾವರಣ ಕೆಡಿಸಿ ಬಿರುಗಾಳಿ ಎಬ್ಸಿದೀಯ. ನಿನ್ನಂಥವನಿಗೆ ಕ್ಷಮೆ ಇಲ್ಲ. ಹೊಟ. ನೋ ನೋ, ಐ ಸೆಡ್ ಗೆಟ್ ಔಟ್. ತಪ್ಪು ತಪ್ಪು ತಪ್ಪು. ಕಾಲೇಜಿನ ಬಗ್ಗೆ ಕಾಳಜಿ ಇರಬೇಕು ನಿಜ, ಆದ್ರೆ ಕಾಲೇಜೇ ಪ್ರಪಂಚ ಆಗೋದಿಲ್ವಲ್ಲ. ಅವರು ಬೌಂಡ್ರಿನಲ್ಲಿ ಅವರಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದು ಬಿಟ್ಟು ಮೊಸಳೆ ಮಡುವಿನ ಆಳಕ್ಕೆ ಕೈ ಹಾಕಿದ್ರೆ ಹೇಗೆ? ಭಾರಿ ತಪ್ಪು ಮಾಡಿಬಿಟ್ರು ಪ್ರಿನ್ಸಿಪಾಲ್ರು. ಶಿವು, ಬಾಚ, ಇಬ್ರು ಒಳಗಡೆ ಬನ್ನಿ, ಸ್ವಲ್ಪ ಮಾತಾಡೋದಿದೆ. ಏನ್ ಮಿಸ್ಟ್ರೆ, ನೀವು ವಿದ್ಯಾರ್ಥಿಗಳ ವಿಷಯದಲ್ಲಿ ಇಷ್ಟು ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಅವರು ಮಕ್ಕಳು, ಇವತ್ತು ಗಲಾಟೆ ಮಾಡ್ತಾರೆ, ನಾಳೆ ಒಂದಾಗ್ತಾರೆ. ಹಾಗಲ್ಲ ದಾಸ್ರೆ, ನೀವ್ ಒಂದಿನಾದ್ರೂ ನಿಮ್ ರಾಮನನ್ನು ಬಿಟ್ಟಿರ್ತೀರೇನು? ಹಾಗೆ ನಂಗೂ ನನ್ನ ವಿದ್ಯಾರ್ಥಿಗಳು ನಿಮ್ ರಾಮನಷ್ಟೇ ಮುಖ್ಯ. ನಾನು ಅವ್ರನ್ನಷ್ಟೇ ಪ್ರೀತಿಸ್ತೀನಿ. ಎಲ್ರನ್ನೂ ಪ್ರೀತಿಸ್ತೀರಾ? ಯಾಕೆ, ಅನುಮಾನನ? ಇದುವರೆಗೂ ಇತ್ತು, ಈಗಿಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀರಿ ಮಿಸ್ಟ್ರೆ? ಈ ಜಂಜಾಟದಲ್ಲಿ ಸಿಕ್ಕು ತುಂಬಾ ಬಡವಾಗಿದ್ದೀರಿ. ಒಂದ್ ಮದುವೆ ಆಗ್ಬಾರ್ದೆ? ಮನೆಗೂ ಆಸರೆ, ಮನಸ್ಸಿಗೂ ಹಿತ. ಮದುವೆ ಏನೋ ಆಗ್ಬೋದು ದಾಸ್ರೆ, ಆದ್ರೆ ನನ್ನನ್ನು ಮೆಚ್ಚಿ ಬರೋಳು ನನ್ನ ಆದರ್ಶನ ಮೆಚ್ಚಬೇಕಲ್ಲ. ಎಲ್ಲಾ ಕ್ರಾಂತಿಕಾರರು ಮದುವೆ ಮಾಡ್ಕೊಂಡೇ ಕ್ರಾಂತಿ ಮಾಡ್ತಾ ಇದ್ದಿದ್ದು. ಆದ್ರೆ ನಿಮ್ಮ ಹಾಗೆ ಯಾರು ಮದುವೆಗೆ ಹಿಂಜರಿಲಿಲ್ಲ. ಅಯ್ಯೋಯ್ಯೋ, ನಾನೇನು ಕ್ರಾಂತಿ ಪುರುಷ ಅಲ್ವಲ್ಲ ದಾಸ್ರೆ. ಇಷ್ಟಕ್ಕೂ ನನ್ನ ಹೆಜ್ಜೆ ಅನುಸರಿಸಿ ಬರೋಳು ಯಾರಿದ್ದಾರೆ ಹೇಳಿ? ನಿನ್ನ ಹೆಜ್ಜೆ ಕಂಡೆ ಚಿಮ್ಮಿ ಚಿಮ್ಮಿ ನಾನು ಬಂದೆ, ನನ್ನ ಗೆಜ್ಜೆ ಹಿಂದೆ ಹನ್ನೂರು ನಾದ ಚಿಮ್ಮಿ ತಂದೆ. ಒಲವಿನ ಗುಂಗಿದೆ ಹೃದಯದ ರಂಗಿದೆ ಸಂಗಾತಿ ಹರಿದಿದೆ ಸಂಗಾತಿ ಹರಿದಿದೆ. ನಿನ್ನ ನನ್ನ ಸ್ನೇಹ ಹೂವು ಗಂಧ ಸೇರಿದಂತೆ, ನಿನ್ನ ಪ್ರೀತಿ ಮೋಹ ಬಳ್ಳಿ ಮರವ ತಪ್ಪಿದಂತೆ. ನಿಲುವಿನ ಬದುಕಿಗೆ ಚೆಲುವಿನ ಸನಿಹಗೆ ಸಂತೋಷ ತುಂಬಿ ಹರಿದಿದೆ. ಸಂತೋಷ ತುಂಬಿ ಹರಿದಿದೆ.
ಹೃದಯದಲ್ಲಿ ಹುದುಗಿರುವ ರಾಗನಿ ಮೀಟಿದೆ ಒಗಟಾದ ಒಲವಿಂದ ಅರ್ಥ ನೀ ತಂದಿಹೇ ಸಂತೋಷ ಹರಿದಿದೆ ಹಗಲಿರುಳು ಕನಸುಗಳು ಕಾಡಿಜಿ ಕಾಡಿರೆ ತೆರೆಯಾಗಿ ತೆನೆ ತೂಗಿ ಪ್ರೀತಿ ಮೈದೋರಿದೆ ದಿನ ದಿನವೂ ಬಳಿ ಬರಲು ದಾರಿ ನೂರೆಂಟಿವೆ ಶ್ರುತಿಯಾಗಿ ಜೊತೆಗೂಡಿ ನಿನ್ನ ನಾ ಸೇರುವೆ ಮನಸ್ಸು ತೂಗಾಡಿದೆ ಮಧುರ ಸೆರೆಯಾಗಿದೆ ಮನಸ್ಸು ತೂಗಾಡಿದೆ ಮಧುರ ಸೆರೆಯಾಗಿದೆ ಸಂಗಾತಿ ಕೂಗಿ ಕರೆದಿರೆ ಸಂತೋಷ ತುಂಬಿ ಹರಿದಿದೆ ನನ್ನ ಸ್ನೇಹ ಹೂವು ಗಂಧ ಸೇರಿದಂತೆ ನಿನ್ನ ಪ್ರೀತಿ ಮೋಹ ಅಪ್ಪಳ್ಳಿ ಮರವ ತಪ್ಪಿದಂತೆ ಗೆಲುವಿನ ಬದುಕಿಗೆ ಗೆಲುವಿನ ಸನಿಹಗೆ ಸಂತೋಷ ತುಂಬಿ ಹರಿದಿದೆ ಸಂತೋಷ ತುಂಬಿ ಹರಿದಿದೆ ಆಹಾ. ಏನಿದು? ಶ್ಯಾಮ ಶ್ಯಾಮ ಏನೋ ಇದೆಲ್ಲ ಏನಾಯ್ತು ಏನಾಯ್ತು ಪೊಲೀಸ್ ಅವರು ಸರ್ ಹೋಟ್ಲ ಹತ್ರ ಸರ್ ಗಲಾಟೆ ಶಿವು ಸರ್ ನಮ್ಮ ಹುಡುಗರು ಸರ್ ಅಲ್ಲಿ ಏನಾಗ್ತೀರಿ ನೋಡ್ಕೊಂಡ್ ಬರ್ತೀನಿ ಮೊದಲು ನಾವು ನೋಡ್ಕೋ ಗಲಾಟೆ ಒಳಗಡೆ ಇರ್ಲಿಕ್ಕೆ ಆಗೋದಿಲ್ವಾ ನಿಮ್ಗೆ ಅಲ್ಲ ಗಲಾಟೆ ನಡೀತಾ ಇದೆ ದಯವಿಟ್ಟು ಒಳಗಡೆ ಹೋಗಿ ಯಾಕೆ ಗಲಾಟೆ ಮಾಡಿದ್ರಿ ಹೇಳು ಹೇಳಲ್ಲ ಇಲ್ಲ ಕೃಷ್ಣಮೂರ್ತಿ ಕೂತ್ಕೋಬಾ ಏನಾಯ್ತು ಯಾಕೆ ಮಾಡಿದ್ರಿ ಹೇಳು ಹೇಳ್ತೀನಿ ಸರ್ ನಾವೆಲ್ಲ ಮೈಸೂರು ಕೆಫೆಗೆ ಕಾಫಿ ಕುಡಿಯಕ್ ಹೋಗಿದ್ವು ಸರ್ ಎಲ್ಲ ಕಾಫಿ ಹೇಳಿದ್ವು ಸರ್ ಆಗ ನಿನಗೆ ಬುದ್ಧಿಗಿದೆಯೇನೋ ಯಾಕೆ ಸರ್ ಅವ್ರಿಗೆ ಯಾಕೋ ಸ್ಟೀಲ್ ಲೋಟ ಮತ್ತೆ ಅಲ್ಯೂಮಿನಿಯಂ ಲೋಟ ಕೊಡು ಆಯ್ತು ಸರ್ ಮಾಣಿ ಬಾಯಲ್ಲಿ ನಮ್ದೇನ್ ಮುಳ್ಳ ನಮ್ಗೂ ಸ್ಟೀಲ್ ಲೋಟದಲ್ಲಿ ಕಾಫಿ ಕೊಡು ಸ್ವಾಮಿ ನಾವೇನ್ ದುಡ್ಡು ಕೊಡಲ್ವಾ ಎಲ್ಯೂಮಿನಿಯಂ ಲೋಟದಲ್ಲಿ ಕಾಫಿ ಕೊಟ್ಟಿದ್ರಲ್ರಿ ಸುಮ್ನೆ ಕೂಡ್ಕೊಂಡು ಹೋಗಯ್ಯ ನೀ ಕಾಸು ಕೊಟ್ಟಿರೋದು ಕಾಫಿಗೆ ಲೋಟಕ್ಕಲ್ಲ ಇವನ್ ಮಕಕ್ಕೆ ಸ್ಟೀಲ್ ಲೋಟ ಬೇರೆ ಕೇಡು ಇಲ್ಲಿ ಕಾಫಿ ನೀವೇ ಕುಡಿ
ಎಲ್ಲಿ ಲೋಟದಲ್ಲಿ ಕಾಫಿ ಕೊಡ್ತೀನಿ ಇನ್ನೇನೂ ಇಲ್ಲ. ಸ್ಟುಪಿಡ್, ಏನಾಗಿದೆ ನಿಮಗೆಲ್ಲ? ಕಡ್ಡಿನ ಗುಡ್ಡ ಮಾಡ್ತಾ ಇದ್ದೀರಾ. ಈ 21ನೇ ಶತಮಾನದಲ್ಲೂ ಶಿಲಾಯುಗದವ್ರ ತರ ಆಡ್ತಾ ಇದ್ದೀರಾ. ಏ ಮಾಚ, ಏನೋ ಗಲಾಟೆ ನಿಂದು? ಯಾರು ಸರ್ ಗಲಾಟೆ ಮಾಡಿದವರು? ನೀವಾ ನಾವಾ? ಏಯ್, ಕಂಡೆಲ್ಲ ಕಲ್ತೂರಿ, ಬೀದಿಲೆಲ್ಲ ದಾಂದ್ಲೆ ಎಬ್ಸಿ, ಈಗ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವರೇ ಗಲಾಟೆ ಮಾಡಿದ್ರು ಅಂತೀಯನೋ? ಬದ್ಮಾಶ್. ರೇ ಇನ್ಸ್ಪೆಕ್ಟ್ರೆ, ಹುಷಾರಾಗಿ ಮಾತಾಡ್ರಿ. ನಾ ಮನಸ್ಸು ಮಾಡ್ಬಿಟ್ರೆ ಒಂದೇ ದಿನದಾಗ ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ನಮ್ಮ ಮಾವ ಮಿನಿಸ್ಟ್ರು, ಗೊತ್ತಾ? ಏಯ್, ನಿಮ್ಮ ಮಾವ ಯಾಕೋ? ನನ್ ಮಾವನು ಮಿನಿಸ್ಟ್ರೇ, ಗೊತ್ತಾ? ಯಾರ ಮಾವನ್ ಕೈ ಮೇಲೆ ಅಂತ ನೋಡೇ ಬಿಡೋಣ. ಹೋಗ್ಲಿ ಬಿಡಿ ಸರ್, ನಮ್ಮಾಗಿ ಯಾಕೆ ವಾದ? ನಮ್ಮ ಹುಡುಗರನ್ನೆಲ್ಲ ಬಿಟ್ಬಿಡಿ, ನಾವು ಹೊಂಟೈತೀವಿ. ಆಗಬಾ ದಾರಿಗೆ. ಆದ್ರೆ ಸುಮ್ಮನೆ ಬಿಟ್ಕೊಡಕ್ಕಾಗೋದಿಲ್ಲ. ನಿಮ್ಮ ಹುಡುಗರ ಪರವಾಗಿ ಇನ್ನು ಮುಂದೆ ಗಲಾಟೆ ಮಾಡೋದಿಲ್ಲ ಅಂತ ನೀನೇ ಮುಚ್ಚಳಿಕೆ ಬರ್ಕೊಡು, ಬಿಟ್ಬಿಡ್ತೀನಿ. ನಾವ್ ಯಾಕೆ ಸರ್ ಮುಚ್ಚಳಿಕೆ ಬರ್ಕೊಡ್ಬೇಕು? ಮುಚ್ಚಳಿಕೆ ಬರ್ಕೊಟ್ರೆ ತೆಪ್ಪು ನಮ್ದು ಅಂತ ಆಯ್ಕಿಲ್ವಾ? ಕಾಲೇಜ್ನಾಗ ಏನಾಯ್ತು ಅಂತ ಗೊತ್ತಾ ಸರ್ ನಿಮ್ಗೆ? ಓಟ್ಲಾಗ ಏನಾಯ್ತು ಅಂತ ಗೊತ್ತಾ? ಅಷ್ಟೆಲ್ಲ ಆಗಿ ತೆಪ್ಪು ನಮ್ಮೆಗೆ ಹಾಕಿದ್ರೆ ಅದೆಲ್ಲ ನನಗೆ ಬೇಕಾಗಿಲ್ಲ. ಯಾರು ಸರಿ ಯಾರು ತಪ್ಪು ಅಂತ ಹೇಳಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟವ್ರನ್ನ ಕರಿಬೇಕು, ಅವ್ರು ಬಂದು ಸಾಕ್ಷ್ಯ ಹೇಳಬೇಕು. ನಿಮ್ಮ ಪರವಾಗಿ ಯಾರೋ ಸಾಕ್ಷ್ಯ ಹೇಳ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಅದಕ್ಕೆ ನಾನು ಹೇಳೋದು, ನೀನು ಇವ್ರ ಪರವಾಗಿ ಒಂದು ಮುಚ್ಚಳಿಕೆ ಬರ್ಕೊಡು, ಇವ್ರನ್ನ ಕರ್ಕೊಂಡು ಹೋಗು. ಇಲ್ಲದೆ ಹೋದ್ರು ನಿನ್ನಿಷ್ಟ. ಲೆಟ್ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್. ಆಗ್ಲಿ ಸರ್, ನೀವ್ ಹೇಳ್ದಂಗೆ ಆಗ್ಲಿ. ಆದ್ರೂ ನಂಗೆ ಹೊಟ್ಟೆ ಉರಿತಾ ಇದೆ. ನಮ್ಮ ಹೊಟ್ಟೆ ಉರಿ ಊರನ್ನು ಉರಿಸೋ ಬೆಂಕಿ ಆಗಬಾರ್ದು ಮಾಚ. ಕರ್ಕೊಂಡು ಹೋಗು. ಕೃಷ್ಣಮೂರ್ತಿ ಸರ್, ಮಾಚ ಒಪ್ಕೊಂಡಿದ್ದಾನೆ, ಇನ್ನೇನು ಗಲಾಟೆ ಆಗೋದಿಲ್ಲ ಅಂತ. ನೀವು ಜೀಪಲ್ಲಿ ಹೋಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಬಿಡಿ. ಆಗ್ಲಿ ಸರ್. ನಗರದಲ್ಲಿ ಇಂದು ಮುಂಜಾನೆ ನಡೆದ ಗಲಭೆಯು ತಹಬಂದಿಗೆ ಬಂದಿದೆ. ಮಹಾಜನಗಳು ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಎಂದಿನಂತೆ ನಡೆಸಿಕೊಂಡು ಹೋಗಬಹುದು. ಲೇ ಅಂಕ, ನಿನಗೆ ಯಾವಾಗ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗಿದ ಮೇಲೆ ನನ್ನ ಪಿ ಆಗಿ ಏನೋ ಪ್ರಯೋಜನ? ಛೆ. ವೆಂಕ, ಹೊಸ ಇನ್ಸ್ಪೆಕ್ಟರ್ ಸರ್ ಸತ್ಯಮೂರ್ತಿ ಅಂತ ತುಂಬಾ ಜೋರು. ಗುಡ್ ಮಾರ್ನಿಂಗ್ ಸರ್. ಪೊಲೀಸ್ ಸ್ಟೇಷನ್ ತಾನೆ? ಹೌದು ಸರ್. ಬನ್ನಿ, ಡ್ರಾಪ್ ಕೊಡ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಕೃಷ್ಣಮೂರ್ತಿ ಸರ್. ಫಾಲೋ ಮೀ. ಎಸ್ ಸರ್. ಇದೊಂದು ವಿಚಿತ್ರ ಊರು ಅಲ್ವೇ ಮಿಸ್ಟರ್ ಸತ್ಯಮೂರ್ತಿ ಸರ್. ನಿನ್ನೆ ರಾತ್ರಿ ಶಾಂತವಾಗಿ ಮಲಗಿದ್ದು ಊರು ಬೆಳಗ್ಗೆ ಮೈ ಮುರಿದು ಹೇಳ್ತಾ ಇದ್ದ ಹಾಗೆ ಗಲಾಟೆನ ಕಾಣಬೇಕು ಅಂದ್ರೆ ನೀವು 1 ಗಂಟೆಯಲ್ಲಿ ಗಲಾಟೆನ ತಹಬದಿಗೆ ತಂದ್ರಂತೆ. ವೆರಿ ಗುಡ್. ಆದ್ರೂ ನಿಮಗ್ ಸ್ವಲ್ಪ ವ್ಯವಹಾರ ಜ್ಞಾನ ಕಡಿಮೆ. ಅರ್ಥವಾಗ್ಲಿಲ್ಲ ಸರ್. ಆಗೋಲ್ಲ ರೇ, ನಿಮ್ದು ಬರೀ ಥಿಯರಿ ನೋಡಿ. ಇಂಥ ವಿಷಯನ ನನ್ನ ಬಳಿ ಬಂದಾಗ್ಲಿ ಹೋಗ್ಲಿ ಕೊನೆ ಪಕ್ಷ ಫೋನ್ ಮಾಡಾದ್ರೂ ಹೇಳ್ಬಾರ್ದಾಗಿತ್ತೆ ಇನ್ಸ್ಪೆಕ್ಟ್ರೆ. ಪ್ರಾಕ್ಟಿಕಲ್ ಏನು ಅಂದ್ರೆ ನಾಳೆ ಬೆಂಗಳೂರು ಕಲ್ಲಿನ ಬಿಲ್ಡಿಂಗ್ ನಲ್ಲಿ ಉತ್ತರ ಹೇಳೋನು ನಾನು. ಇಂಥ ಸಮಯನೇ ಕಾಯ್ತಾ ಇರ್ತಾರೆ ವಿರೋಧ ಪಕ್ಷದವರು. ಸರ್, ಏನ್ ಹೇಳ್ತಾ ಇದ್ದೀರಿ? ಗಲಾಟೆ ಆಯ್ತು, ತಪ್ಪು ತಪ್ಪು ಹಿಡ್ಕೊಂಡು ಬಂದೆ, ಮುಚ್ಚಳಿಕೆ ಬರೆಸ್ಕೊಂಡೆ, ಬಿಟ್ಟೆ. ನೀವು ತಪ್ಪು ಅನ್ನೋದಾದ್ರೆ ಚಚೆ, ತಪ್ಪು ಅಂತ ನಾ ಹೇಳಿಲ್ಲ. ನಾಳೆ ದಿನ ಮುಚ್ಚಳಿಕೆ ಬರ್ಕೊಟ್ಟ ಜನ ಇನ್ಸ್ಪೆಕ್ಟ್ರು ಬಲಾತ್ಕಾರದಿಂದ ಮುಚ್ಚಳಿಕೆ ತಗೊಂಡ್ರು ಅಂದ್ರು. ಆಗೇನ್ ಮಾಡ್ತೀರಿ? ಅದಕ್ಕೆ ಹೇಳೋದು ಆತ್ರಗಾರನಿಗೆ ಬುದ್ಧಿ ಮೊಂಡ ಅಂತ. ಈಗ ಆ ಪ್ರಿನ್ಸಿಪಾಲ್ ನೋಡಿ, ಒಬ್ಬ ಹುಡುಗನ ಸಸ್ಪೆಂಡ್ ಮಾಡಿದ್ರು. ನಾನು ಈ ನಗರದ ಪ್ರಜಾಪ್ರತಿನಿಧಿಯಾಗಿ ಅವ್ರ ಹತ್ರ ಹೋಗಿ ಆ ಹುಡುಗನ ಬಗ್ಗೆ ಕೇಳ್ಕೊಂಡೆ. ಅದಕ್ಕೆ ಅವರು ಕಾಲೇಜಿನಲ್ಲಿರೋ ರೂಲ್ಸ್ಗಳ ಬಗ್ಗೆ ದೊಡ್ಡದಾಗಿ ಲೆಕ್ಚರ್ ಕೊಟ್ರು. ಏನಾಯ್ತು? ಬಿಸಿ ರಕ್ತದ ಕಾವು ಇನ್ನೊಬ್ಬರ ಬಂಡವಾಳವಾಯ್ತು. ಅದಕ್ಕೆ ನಾನು ನಿಮ್ಗೆ ಹೇಳೋದು, ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೀಗಲ್ಲಪ್ಪ ಹೀಗೆ ಅಂತ ನಾನು ಹೇಳ್ಬೋದು. ಇನ್ನು ಮುಂದೆ ಹಾಗೆ ಮಾಡ್ತೀನಿ ಸರ್. ಈ ವಿಷಯ ಇಲ್ಲಿಗೆ ಮುಗಿಯುತ್ತೆ ಅಂತ ನನಗನ್ಸೋದಿಲ್ಲ. ಜಗತ್ನಲ್ಲಿ ಬಹಳ ಜನ ಬುದ್ಧಿವಂತರಿದ್ದಾರೆ ಸತ್ಯಮೂರ್ತಿಗಳೇ. ಹಾ, ನೀವು ಬುದ್ಧಿವಂತರೇ. ಆದ್ರೂ ನಿಮಗಿಂತ ಹೆಚ್ಚಿನ ಬುದ್ಧಿವಂತರನ್ನ ಆಗಾಗ ಭೇಟಿ ಮಾಡ್ತಾ ಇರಿ. ನಿಮ್ ಒಳ್ಳೇದಕ್ಕೆ ಹೇಳಿದೆ ಅಷ್ಟೇ.
ಬರ್ಲಾ? ಸರಿ ಸರ್. ಆ. ಕೃಷ್ಣಮೂರ್ತಿ, ಸರ್ ಇನ್ನು ಮುಂದೆ MLA ಸಾಹೇಬ್ರ ಬಗ್ಗೆ ಹುಷಾರಾಗಿರೋದು ವಾಸಿ. ಆಗ್ಲಿ ಸರ್. ಕೃಷ್ಣಮೂರ್ತಿ, ಸರ್ ಇನ್ನು ಮುಂದೆ MLA ಸಾಹೇಬ್ರ ಬಗ್ಗೆ ಹುಷಾರಾಗಿರೋದು ವಾಸಿ. ಆಗ್ಲಿ ಸರ್. ನಾವು ಆ ಅನ್ನೋಂಗಿಲ್ಲ, ಟೋ ಅನ್ನೋಂಗಿಲ್ಲ. ಗಲಾಟೆ ಮಾಡ್ತಾರೆ, ಬೊಬ್ಬೆ ಹಾಕ್ತಾರೆ. ನಾವು ಬೇಕು ಅಂತ ಅಲ್ಯೂಮಿನಿಯಂ ಲೋಟದಲ್ಲಿ ಕಾಪಿ ಕೊಟ್ಟದ. ಛೆ ಎಲ್ಲಾದ್ರೂ ಉಂಟೆ? ಆಗ ನಿಮ್ಮ ಹತ್ರ ಇದ್ದಿದ್ದೆ ಅದು. ಹಳೆ ಶೋಕೇಸ್ಗೆ ಹೊಸ ಕನ್ನಡಿ ಹಾಕ್ಸಿದ್ದೆ. ಒಂದೇ ಕಲ್ಲು, ನುಚ್ಚು 100. ಸಕ್ರೆ ಆಗೋ ಸ್ವಾಮಿ. ಸಕ್ರಿ ಅಲ್ಲಪ್ಪನ ಲಾಲ್, ಈರುಳ್ಳಿ. ನನ್ನ ಅಂಗಡಿಲಿರೋ ಈರುಳ್ಳಿ ಮುಟ್ಟೆನೆಲ್ಲ ಹೊತ್ಕೊಂಡು ಹೋದ್ರು. ಚೇಚೆ, ಈ ತೀರಾ ಅನ್ಯಾಯ ಆಗೋಗ್ಬಿಡ್ತು. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋ ಜನ ನಾವು. ನಮ್ಗೆ ಇಲ್ಲೂ ನುಕ್ಸಾನು, ಅಲ್ಲೂ ನುಕ್ಸಾನು. ಇದನ್ನೆಲ್ಲ ಯಾರು ಕಟ್ಕೊಡ್ತಾರೆ ಸ್ವಾಮಿ ನಮ್ಗೆ? ಯಾರು ಯಾಕೆ ಕಟ್ಕೊಡ್ತಾರೆ ಸುಬ್ರಾವ್? ನಿಮ್ಮ ಲುಕ್ಸಾನ್ ನೀವೇ ಭರ್ತಿ ಮಾಡ್ಕೋಬೇಕಪ್ಪ. ಈಗ ನಿಮಗೆ ತೊಂದರೆ ಆಯ್ತು, ನನ್ನ ಹತ್ರ ಬಂದ್ರಿ. ಯಾಕೆ ಹೇಳಿ? ನಾನು ನಿಮ್ಮ ಪ್ರಜಾಪ್ರತಿನಿಧಿ ಅಂತ. ಆದ್ರೆ ಅವರು ತಮ್ಮ ಸಮಸ್ಯೆಗೆ ತಾವೇ ಪರಿಹಾರ ಮಾಡ್ಕೊಳ್ಳಿಕ್ ಹೋದ್ರು. ಏನಾಯ್ತು? ದೊಂಬಿ, ಗಲಾಟೆ, ಕೆಟ್ಟ ಜನ. ಅವರು ಮಹಾನ್ ವಿಷ. ಅವ್ರನ್ನ ಒಂದೇ ಏಟಿಗೆ ಬಡ ಸಾಯಿಸಬೇಕು. ಇದನ್ನೆಲ್ಲ ಇಷ್ಟೊಂದು ವಿವರವಾಗಿ ನಾನು ನಿಮಗೆ ಹೇಳಬಾರದು. ಏನ್ ಮಾಡ್ತೀರಿ? ನೀವು ಅಂದ್ರೆ ನನಗೆ ಪಂಚ ಪ್ರಾಣ ಅಲ್ವೇನಪ್ಪ? ಆ ಹುಡುಗನ್ ಕರೆಸಿ ನೀವೊಂದು ಮಾತು ತಿಳಿಸಿ ಹೇಳ್ಬೋದಿತ್ತಲ್ಲ ಸರ್. ಅದು ಹೇಗೆ ರಾಮರಾವ್? ರಾಜಕೀಯದಲ್ಲಿ ನಮ್ಗೆಲ್ರೂ ಬೇಕಪ್ಪ. ನೀವೇ ಏನ್ ಮಾಡ್ಬೇಕೋ ಮಾಡಿ ಸ್ವಾಮಿ. ನಾನು ಹೇಗಿದ್ರು ನಿಮ್ ಹಿಂದೆ ಇದ್ದೇ ಇರ್ತೀನಲ್ಲ. ನಮಸ್ಕಾರ ಸ್ವಾಮಿ. ಓ ಮಾಚ, ಸ್ವಾಮಿ. ಮಾಚಣ್ಣ, ಮಾಚದೇವ್ರು. ನಿನ್ನ ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೆದರ್ಕೊಂಡು ಮುಚ್ಚಳಿಕೆ ಪತ್ರ ಬರ್ಕೊಟ್ಟು ಬಂದಿದೆಯಲ್ಲ, ಏನ್ ಹೇಳಿ ನಿನ್ ಬುದ್ಧಿಗೆ? ನಿನಗೆ ನೀನೇ ಲೀಡ್ರು. ಇನ್ಮೇಲೆ ನಾವೆಲ್ಲ ಯಾಕೆ ಬೇಕು ಹೇಳಪ್ಪ ನಿನಗೆ? ತೆಪ್ಪಾಗೋಯ್ತು ಸ್ವಾಮಿ. ಇನ್ಮೇ ಏನಾದ್ರೂ ನಿಂತಾಕೆ ಬಂದು ಒಪ್ಪಿಸ್ಕೋತೀನಿ. ನೀವ್ ಹೇಳ್ದಂಗೆ ಶಿವನ್ ಕರ್ಕೊಂಡ್ ಬಂದೀವ್ನಿ. ಓ ಶಿವು, ಹುಡುಗರೆಲ್ಲ ಬಂದ್ಯಾರೇನಪ್ಪ? ಇದೇನು ಶಿವು ಇದು? ನಿನ್ನ ನೋಡಿದ್ರೆ ನನ್ನ ಕರಳೆಲ್ಲ ಕಿವುಚ್ ಹೋಗುತ್ತಲ್ಲ ಶಿವು. ಛೇ 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 ಛೇ, ಇದೇನನ್ಯಾಯ, ಏನನ್ಯಾಯ. ಈಗ ಗೊತ್ತಾಯ್ತಾ? ಒಂದು ಮಾತು ತಿಳ್ಕೊಂಬಿಡಿ. ಎಂದಿಗೂ ಅವರು ಬೆಳ್ಳಿ ಮಂಟಪದಲ್ಲಿ ಚಿನ್ನದ ದೇವರು, ನಮ್ಮ ಮಣ್ಣಿನ ಗುಡಿನಲ್ಲಿ ಕಲ್ಲಿನ ದೇವರು. ಅದಕ್ಕೆ ಅವರು ಕಲ್ಲು ಬೀರೋದಿಲ್ಲ, ಲಾಕಪ್ಗೆ ಹೋಗೋದಿಲ್ಲ, ಮುಚ್ಚಳಿಕೆ ಬರ್ಕೊಡೋದಿಲ್ಲ. ನಾವು ಏನ್ ಮಾಡಿದ್ರು ತಪ್ಪ ಕಾಣ್ತಾರೆ ಸರ್. ನಮ್ಮ ಹಕ್ಕುಗಳನ್ನು ನಮ್ ಕೊಡಿ ಅಂತ ಕೇಳೋ ಅಧಿಕಾರನೇ ಇಲ್ಲದೆ ಹೋಗಿದೆ. ನಮ್ಮನ್ನ ಕ್ರಿಮಿಗಳಿಗಿಂತ ಕೀಳಾಗಿ ಕಾಣ್ತಾರೆ. ನಮ್ಗಿಂತ ಆ ಗುಬ್ಬಿನೇ ವಾಸಿ ಸರ್. ಈ ಕೋಪ ಬೇಕು ಶಿವು. ಈ ಗುಬ್ಬಿಯಿಂದಲೇ ಬ್ರಹ್ಮಾಸ್ತ್ರ ಬರಬೇಕು. ನಿಮ್ಗೆಲ್ಲ ಅನ್ಯಾಯ ಆಗ್ತಾ ಇದೆ, ಒದ್ದು ಕೇಳಿ. ಆ ಶಕ್ತಿ ಎದುರು ಯಾವ ಶಕ್ತಿ ಆದ್ರೂ ತಲೆ ತಗ್ಗಿಸ್ಲೇಬೇಕು. ಬಗ್ಗು ಬಡಿರಿ, ಏನು ಯೋಚನೆ ಮಾಡಬೇಡಿ. ಹಾಗಿದ್ರು ನಾನ್ ನಿಮ್ ಹಿಂದೆ ಇದ್ದೇ ಇರ್ತೀನಲ್ಲ. ನೋಡಪ್ಪ ಶ್ಯಾಮ್, ಶ್ರೀನಿವಾಸಯ್ಯನವ್ರು ಹೇಳಿದ್ದನ್ನೆಲ್ಲ ನಾನು ನಿನಗೆ ಹೇಳಿದ್ದೇನೆ. ಇನ್ಮೇಲೆ ನೀನು ಅವ್ರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರ್ಬೇಕು. ಸರಿಯಪ್ಪ, ನಾನ್ ನೋಡ್ಕೊಳ್ತೀನಿ. ಅವ್ರಂತಾನೆ ಆದಷ್ಟು ದೂರ ಇಟ್ಟಿರ್ಬೇಕು. ಸರಿಯಪ್ಪ, ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡ್ರೆ ನನ್ಗೆ ಮರಿಬೇಡ. ತುಂಬಾ ಕಷ್ಟ ಅಪ್ಪ ನೀನಿಲ್ದೆಲ್ಲ ಕ್ಲಾಸ್ಗೆ ಹೋಗೋದು ಅಂದ್ರೆ. ಯಾರು ಹೋಗ್ತಾರೆ ಕ್ಲಾಸ್ಗೆ? ಎಲ್ರು ನಮ್ಮವ್ರೆ ಅಲ್ವಾ? ಶ್ಯಾಮ ಗೀಮನ್ ಹತ್ರ ಒಂದ್ ಮಾತು ಹೇಳಿದ್ರೆ ಆಯ್ತು ಅಷ್ಟೇ. ಅಲ್ಲೋಡ ಶ್ಯಾಮ ಬರ್ತಿದ್ದಾನೆ. ಲೇ ಶ್ಯಾಮ ನಿಲ್ಲೋ. ಏನು? ಶ್ಯಾಮ, ಶಿವಗಾದ ಅನ್ಯಾಯಕ್ಕೆ ನಾವ್ ಯಾರು ಕ್ಲಾಸ್ಗೆ ಹೋಗ್ತಿಲ್ಲ. ನೀನು ಹೋಗ್ಬೇಡ, ನಿಮ್ಮವ್ರಿಗೂ ಹೇಳು. ನಾವ್ಯಾಕೆ ಹೋಗ್ಬಾರ್ದು? ಅವ್ನ್ ಮಾಡಿ ತಪ್ಪಿಗೆ ಅವ್ನ್ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನಾವು ಹೋಗೇ ಹೋಗ್ತೀವಿ. ಶ್ಯಾಮ ನೋಡು, ನನ್ ಮಾತು ಕೇಳು. ನಾವೆಲ್ಲ ಸೇರಿ ತಾನೇ ಬೆಟ್ ಕಟ್ಕೊಂಡಿದ್ದು. ಈಗ ನೀನ್ ಕ್ಲಾಸಿಗೆ ಹೋಗ್ತೀನಿ ಅಂದ್ರೆ ನನ್ಗಾದ ಅನ್ಯಾಯ ನಿನ್ಗಾದಂಗಲ್ವೇನೋ? ನೀವ್ಯಾರು ನಾವ್ಯಾರು ಅನ್ನೋದು ನನ್ಗೀಗ ಚೆನ್ನಾಗಿ ಗೊತ್ತಾಗಿದೆ. ಶ್ಯಾಮ, ಇವ್ರಿಗೋಸ್ಕರ ನಾವು ಸ್ಟ್ರೈಕ್ ಮಾಡ್ಬೇಕಂತೆ. ಇಷ್ಟು ವರ್ಷ ಮಾಡಿದ್ದೆ ಸಾಕಾಗಿದೆ, ಈಗ ಇದು ಬೇರೆ. ಶ್ಯಾಮ, ಒಳಗಡೆ ಹೋಗೋದ್ರಿಂದ ನಿಮ್ಗೂ ಒಳ್ಳೇದಾಗೋದಿಲ್ಲ, ನಮಗೂ ಒಳ್ಳೇದಾಗೋದಿಲ್ಲ. ಬೇಡ ಗುರು, ಪ್ಲೀಸ್. ಬಂದ್ರು ಇವತ್ತು ಅದೇನಾಗುತ್ತೆ ಅಂತ ನೋಡೇ ಬಿಡೋಣ.
ರಾಮಚಂದ್ರ ಶುದ್ಧ ಬ್ರಹ್ಮ ಪರಾತ್ಪರ ರಾಮ. ಎಲ್ಲಿ ನೀನ್ ಹೇಳು ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷ ಸ್ವಲ್ಪ ಸುಖ ನಿದ್ರಿತ ರಾಮ, ಶೇಷ ತಲ್ಪ ಸುಖ ನಿಶ್ಚಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ, ಚಂಡ ಕಿರಣ ಕುಲ ಮಂಡಲ ರಾಮ, ಚಂಡ ಕಿರಣ ಕುಲ ಮಂಡಲ ರಾಮ, ಶ್ರೀಮದ್ ದಶರಥ ನನ ರಾಮ, ಶ್ರೀಮದ್ ದಶರಥ ನಂದನ ರಾಮ, ರಾಮ ರಾಮ ಜಯ ರಾಜ ರಾಮ. ದಾಸರೇ ದಾಸರೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಹತ್ತು ಬಿಡಿ, ಅದು ಬಿಟ್ಟು ದುಃಖ ಒಳ್ಳೇದಲ್ಲ. ಸರ್, ಈ ಪತ್ರ. ರಾಮದಾಸ್ರೆ, ಇದು ನಿಮಗೆ ಬರೆದಿರೋ ಪತ್ರ. ದಾಸರೇ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಓದಿ ಮಿಸ್ಟರ್ ರಾಮನಾಥ್, ಮಗಳು ತನ್ನ ಪ್ರೀತಿಯ ತಂದೆಗೆ ಬರೆದಿರೋ ಪತ್ರ. ನನ್ನ ಪ್ರೀತಿಯ ಅಪ್ಪ, ಈಗ ಯಾವುದಕ್ಕೂ ಸಮಯವಿಲ್ಲ. ಎಲ್ಲವೂ ಕೊನೆಯಾಗ್ತಾ ಇದೆ. ಚಿಕ್ಕಂದಿನಿಂದ ನಾನ್ ನಿನ್ನಂತೆ ಜನರಲ್ಲಿ, ರಾಮನಲ್ಲಿ ನಂಬಿಕೆ ಇಟ್ಟಿದ್ದೆ. ನಿನ್ನ ಹೆಜ್ಜೆ ನನಗೆ ಮಾರ್ಗದರ್ಶನವಾಗಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ನನ್ನ ಕಣ್ಣ ಮುಂದಿನ ಹೆಜ್ಜೆಗಳು ಮಾಯವಾಗಿ ಪ್ರಪಾತದ ಅಂಚಿನಲ್ಲಿ ನಿಂತು ಬಿಟ್ಟಿದೆ. ಯಾಕೆ ಹೀಗಾಯ್ತು? ಇದು ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದಲೂ ಇದ್ದಕ್ಕಿದ್ದಂತೆ ಆ ಇಬ್ರು ಪರಿಚಿತರು ಸುತ್ತೆಂದು ನನ್ ಮುಂದೆ ಬಂದು ನಿಂತಾಗ ನಡುವ ಆಕಾಶದಲ್ಲೇ ನನ್ ಬದುಕು ಹೀಗೆ ಅಸ್ತಮಿಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಅವರಿಬ್ರು ಜನನಂತೆ ತಂದೆಯಂತೆ ಕಾಣುವ ಒಬ್ಬ ಹಿರಿಯರ ಮನೆ ಕರೆದೊಯ್ದ್ರು. ಅಲ್ಲೇ ನಿನ್ನೆ ಶೀಲ ಕೊನೆಗೊಳ್ಳೆ ಒಬ್ಬ ಮಕ್ಕಳು. ನಾನು ಬಿಳಿ ಆಕಾಶದಲ್ಲದೆ ಕಪ್ಪು ಚುಕ್ಕಿಯಾಗಿ ಹೋದೆ. ಕಾಲ ಮಿಂಚಿದೆ, ರೈಲು ಬರ್ತಾ ಇದೆ ಅಪ್ಪ. ಅಪ್ಪ, ನನ್ನ ಹೊಸೂರ್ಗೆ ಇದೇ ಕೊನೆ ರೈಲು ಅಪ್ಪ, ಕೊನೆ ರೈಲು.
ಹಾ ಬಂದ್ರು, ಹೊರಗಡೆ ಹೋಗೋಣ ಬಂದ್ರು ಬಂದ್ರು. ಆ ನನ್ನ ಮಕ್ಕಳಿಗೆ ನಮ್ಮ ಹುಡುಗಿ ಮೇಲೆ ಕೈ ಮಾಡೋ ಸ್ಪೋಗರು ಬಂತು. ಅವ್ರು ಯಾರು ಅಂತ ನನಗೆ ಗೊತ್ತಾಗಿದೆ. ಹಾಗಾದ್ರೆ ನಡಿಗುರು ಹೋಗೋಣ, 4 ತದ್ಕಣ. ಶೀಲ ಹೆಣ ಇಟ್ಕೊಂಡು ನಾವು ಗಲಾಟೆ ಮಾಡೋದು ಸರಿ ಇಲ್ಲ. ಶವ ಸಂಸ್ಕಾರ ಮುಗಿಲಿ ಮೊದ್ಲು, ಆಮೇಲೆ ಮಾಡೋಣ ಗಲಾಟೆ. ಅನಾಥಾಂಡ ಸಂಸ್ಕಾರ ಮಾಡ್ಬಾರ್ದು, ಮೆರವಣಿಗೆ ಮಾಡ್ಬೇಕು. ಹೌದು, ಮೆರವಣಿಗೆ ಮಾಡ್ಬೇಕು, ಮೆರವಣಿಗೆ ಮಾಡೋಣ. ನಮ್ಗೆ ಅನ್ಯಾಯ ಆಗಿದೆ ಅಂತ ಎಲ್ಲಿ ಗೊತ್ತು ಸರ್? ಹೋಗೋಣ ಮೆರವಣಿಗೆ. ವಾಟ್ ಇಸ್ ದಿಸ್? ಏನಿದೆ ಗಲಾಟೆ? ಗಲಾಟೆ ಅಲ್ಲ ಸರ್, ಶೀಲಾ ಹೆಣನ ನಾವು ಮೆರವಣಿಗೆ ತಗೊಂಡು ಹೋಗ್ಬೇಕು. ನೋ ನೋಡಿ, ಊರು ತುಂಬಾ ಎಲ್ಲ ಗಲಾಟೆ ಇದೆ. ನೀವೇನಾದ್ರೂ ಮೆರವಣಿಗೆ ಮಾಡ್ಲೇಬೇಕು. ಅಲ್ಲ, ನೀವ್ ಯಾಕೆ ಹೀಗೆ ವೈಯಕ್ತಿಕ ವಿಚಾರಗಳಿಗೆಲ್ಲ ರಾಜಕೀಯದ ಬಣ್ಣ ಬಳಿತಾ ಇದ್ದೀರಾ? ಇದರಲ್ಲಿ ಯಾವ ರಾಜಕೀಯನೂ ಇಲ್ಲ ಸರ್. ನಮ್ಮ ಜೊತೆಯಲ್ಲಿ ಓದ್ತಿದ್ದೊಂದು ಹುಡುಗಿಗೆ ಅನ್ಯಾಯ ಆಗಿದೆ. ಅದಕ್ಕೆ ನೀವ್ ಹೀಗೆ ಮೆರವಣಿಗೆ ಮಾಡೋದ್ರಿಂದ ನಿಮಗೆ ನ್ಯಾಯ ಸಿಗುತ್ತೇನೋ? ಅದಲ್ಲ ಸರ್, ಕೊನೆ ಪಕ್ಷ ನಮ್ಮ ಅಂತಿಮ ಗೌರವ ತೋರಿಸೋದಕ್ಕಾದ್ರೂ ನಮ್ಗೊಂದು ಅವಕಾಶ ಮಾಡ್ಕೊಡಿ ಸರ್. ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥ ಆಗುತ್ತೆ. ಆದ್ರೆ ಮೆರವಣಿಗೆಯಲ್ಲಿ ಜನ ಹೀಗೆ ವರ್ತಿಸ್ತಾರೆ ಅಂತ ಹೇಳೋದು ಬಹಳ ಕಷ್ಟ. ಆದ್ರಿಂದ ಬೇಡ. ನಾವ್ಯಾರು ಗಲಾಟೆ ಮಾಡೋದಿಲ್ಲ ಸರ್. ಇವರೆಲ್ಲರ ಪರವಾಗಿ ನಾನ್ ಮಾತು ಕೊಡ್ತೀನಿ ಸರ್, ಪ್ಲೀಸ್. ಓಕೆ, ಆದ್ರೆ ಎಲ್ಲಾದ್ರೂ ಜವಾಬ್ದಾರಿ ನಿಂದು ಶ್ಯಾಮ್. ಗೋಪಾಲ, ಮೆರವಣಿಗೆಗೆ ಎಲ್ಲ ವ್ಯವಸ್ಥೆ ಮಾಡು. ಹೋಗಿತಮ್ಮ. ಥ್ಯಾಂಕ್ ಯು ಸರ್. ಮುಗಿದಾಗ ದಾರಿ ಕಾಣದು, ಸಾವು ಬರುವಾಗ ಹೇಳಿ ಬಾರದು. ಜೀವ ಮುಗಿದಾಗ ದಾರಿ ಕಾಣದು, ನಮಗೆ ಸಾವು ಬರುವಾಗ ಹೇಳಿ ಬಾರದು. ಎಂದಿಗೂ ಬಂದೇ ತೀರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರು. ಕೈ ಹಿಡಿದ ನಂಬಿಕೆಯಲ್ಲಿಗುದೋ, ಬಲಿದುಳಿದ ಧೈರ್ಯವೇ ಅಲುಗಿಗುದೋ. ಜೀವ ಮುಗಿದಾಗ ದಾರಿ ಕಾಣದು, ನಮಗೆ ಸಾವು ಬರುವಾಗ ಹೇಳಿ ಬಾರದು. ಬದುಕನ್ನು ಬೆಳಗುವ ಪ್ರೀತಿ ನಂದಿರಲು, ಅರಿವನ್ನು ನೀಡುವ ಧರ್ಮ ಕುಂದಿರಲು. ಬದುಕನ್ನು ಬೆಳಗುವ ಪ್ರೀತಿ ನಂದಿರಲು, ಅರಿವನ್ನು ನೀಡುವ ಧರ್ಮ ಕುಂದಿರಲು. ಯಾರದೋ ತಪ್ಪಿಗೆ ಯಾರಿಗೋ ಶಿಕ್ಷೆ, ಕ್ರೌರ್ಯದ ರೀತಿಗೆ ಹಿಂಸೆಯ ರಕ್ಷೆ. ಎಲ್ಲಿಗುದೋ ನ್ಯಾಯ, ಎಲ್ಲಿಗುದೋ ಎಲ್ಲಿಗುದೋ ನ್ಯಾಯ, ಎಲ್ಲಿಗುದೋ. ಜೀವ ಮುಗಿದಾಗ ದಾರಿ ಕಾಣದು, ನಮಗೆ ಸಾವು ಬರುವಾಗ ಹೇಳಿ ಬಾರದು. ಎಂದಿಗೂ ಬಂದೇ ತೀರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರು. ಕೈ ಹಿಡಿದ ನಂಬಿಕೆ ಎಲ್ಲಿಗುದೋ, ಅಳಿದುಳಿದ ಧೈರ್ಯವೇ ಅಲುಗಿಗುದೋ. ಹೃದಯವ ಬೆಸೆಯುವ ಸ್ನೇಹ ಸಿಗದಿರಲು, ಮಮತೆಯ ಮೊರೆಸುವ ಕರುಣೆ ಕರಗಿರಲು.
ಹೃದಯವ ಬೆಸೆಯುವ ಸ್ನೇಹ ಸಿಗದಿರಲು, ಮಮತೆಯ ಮೆರೆಸುವ ಕರುಣೆ ಕರಗಿರಲು, ಹೂವಿನ ಹಾದಿಗೆ ಮುಳ್ಳನು ಹಾಕಿ ನಿಷ್ಠೆಯ ಒಡಲಿಗೆ ಬೆಂಕಿಯು ತಾಕಿ, ಸತ್ತಿಗುದೋ ನೀತಿ ಸತ್ತಿಗುದೋ, ಸತ್ತಿಗುದೋ ನೀತಿ ಸತ್ತಿಗುದೋ. ಜೀವ ಮುಗಿದಾಗ ದಾರಿ ಕಾಣದು, ನಮಗೆ ಸಾವು ಬರುವಾಗ ಹೇಳಿ ಬಾರದು. ಎಂದಿಗೂ ಬಂದೇ ತೀರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರೋ. ಕೈ ಹಿಡಿದ ನಂಬಿಕೆ ಎಲ್ಲಿಗುದೋ, ಅಳಿದುಳಿದ ಧೈರ್ಯವೇ ಅಲುಗಿಗುದೋ. ಹೇಗಿದ್ದಾನ್ರಿ ನಿಮ್ ಪೇಷಂಟು? ಇನ್ನೂ ಸೀರಿಯಸ್ ಆಗಿ ಇದ್ದಾನೆ ಸರ್. ತಲೆಗೆ ಭಾರಿ ಪೆಟ್ಟು ಬಿದ್ದಿದೆ, ದೌಡೆ ಮೂಳೆ ಎಲ್ಲ ಮುರಿದೋಗಿದೆ. ಪ್ರಜ್ಞೆ ಬರೋದಕ್ಕೆ ಇನ್ನೂ 24 ಅವರ್ಸ್ ಬೇಕು. ಕಾಲ್ ಮೂಳೆ ಎಲ್ಲ ಪುಡಿ ಪುಡಿ ಆದ್ರಿಂದ ಆಂಪಿಟೇಟ್ ಮಾಡಿದೀವಿ. ಅಂದ್ರೆ ಅವನಿನ್ನೂ ಏನು ಮಾತಾಡೇ ಇಲ್ಲ? ಅವನಿನ್ನು ಮಾತಾಡೋದಕ್ಕೆ ಒಂದ್ 3-4 ದಿವಸ ಬೇಕು. ಹಲೋ ಡಾಕ್ಟರ್. ಹಲೋ, ಶಿವ ಹೇಗಿದ್ದಾನೆ? ಅವನ ಹತ್ರ ಒಂದು ಸ್ಟೇಟ್ಮೆಂಟ್ ತಗೋಬೇಕಾಗಿದೆ. ಸಾರಿ ಇನ್ಸ್ಪೆಕ್ಟರ್, ಇನ್ನು 4 ದಿವಸ ಅವನು ಮಾತಾಡಲ್ಲ. ಓ ಐ ಸಿ. ಅವನ ಮೇಲೆ ಒಂದು ಹಲ್ಲೆ ಆಗಿದೆ. ಅದನ್ನು ಮಾಡಿದ್ದು ಯಾರು ಅಂತ ಗೊತ್ತಾದ್ರೆ ಆ ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಊರೇ ಸುಟ್ಟು ಭಸ್ಮವಾಗ್ತಿರ್ಬೇಕಾದ್ರೆ ನೀರು ಪಿಟೀಲ್ ಬಾರಿಸ್ತಿದ್ನಂತೆ. ಆ ಹುಡುಗ ಸತ್ತು ಬಿದ್ದಿದ್ದಾನೆ ಅಂದ್ರೆ ನಿಮಗೆ ಅವನ ಸ್ಟೇಟ್ಮೆಂಟ್ ಮುಖ್ಯ. ಊರಿನಲ್ಲಿ ಇಷ್ಟೊಂದು ದೊಂಬಿ ಗಲಾಟೆ ನಡೀತಾ ಇರ್ಬೇಕಾದ್ರೆ ಅದನ್ನ ತಹಬದಿಗೆ ತರೋದು ಬಿಟ್ಬಿಟ್ಟು ಆಸ್ಪತ್ರೆ ಡ್ಯೂಟಿಗೆ ಬಂದಿದ್ದೀರೇನ್ರಿ? ಏನ್ ಸರ್ ನಿಮ್ ಮಾತಿನ ಅರ್ಥ? ಮತ್ತಿನ್ನೇನ್ರಿ, ಇಷ್ಟೊಂದು ಪರಿಸ್ಥಿತಿ ಗಂಭೀರವಾಗಿದ್ರು ಆ ಆತ್ಮಹತ್ಯೆ ಮಾಡ್ಕೊಂಡು ಹುಡುಗಿನ ಮೆರವಣಿಗೆ ತಗೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಟ್ರಿ. ಅದ್ರ ಹಗರಣ ಈಗ ನೋಡಿ. ಅದು ಆತ್ಮಹತ್ಯೆ ಅಲ್ಲ, ಮಾನಭಂಗ. ಯಾರು ಮಾನಭಂಗ ಅಂದಿದ್ದು? ಹಂಗಂತ ಆ ಹುಡುಗಿ ಪತ್ರ ಬರೆದಿಟ್ಟಿದ್ದಾಳೆ. ಎಲ್ಲಿದೆ ಪತ್ರ? ಯಾರ ಕಾರಣ ಅಂತ ಏನಾದ್ರು ಬರ್ದಿದ್ದಾಳ? ಡೀಟೇಲ್ಸ್ ಗೊತ್ತಿಲ್ಲ ಸರ್. ರಾಮದಾಸರ ಹೆಸರಿಗಿತ್ತು,
ಅವರು ಕೊಟ್ಟಿದ್ದೀನಿ. ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತೀರಿ, ಮಾನಭಂಗ ಅಂತ ಅನುಮಾನ ಪಡ್ತೀರಿ, ಮತ್ತೆ ಸಿಕ್ಕದ ಕಾಗದ ತಗೊಂಡು ಹೋಗಿ ಅವ್ರ ಅಪ್ಪನ ಕೈಲಿ ಕೊಡ್ತೀರಿ. ಆ ಕಾಗದದ ರೆಸ್ಪಾನ್ಸಿಬಿಲಿಟಿ ನಂದು ಸರ್. ಅದೇ ನಿಮ್ಮ ಮಾಮೂಲಿ ಉತ್ತರ. ಆ ಕಾಗದ ಎಲ್ಲೇ ಇದ್ರು ಹುಡುಕಿ ನನಗೆ ತಗೊಂಬಂದು ತೋರಿಸಿ, ಗೊತ್ತಾಯ್ತಾ? ಬುದೆ 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 ನನ್ ಮಗನಿಗೆ ಕಾಲ್ ಕತ್ತರಿಸವ್ರೆ, ನೀವ್ ಏನಾರ ಮಾಡ್ಬೇಕು. ನಾನೇನು ಮಾಡ್ಲಿ? ನಾನು ಕಾಲ್ ಕತ್ತರಿಸ್ಕೊಡ್ಲಾ? ಅವನ್ನ ಕಾಲ್ ಕತ್ತರಿಸ್ಕೊತ ನಾನು ಹೇಳದ್ನ? ಹಂಗಲ್ಲ ಸ್ವಾಮಿ, ಸರ್ಕಾರದಿಂದ ಸಹಾಯ ಸಿಗಂಗೆ ನೀವೇ ಏನಾನ ಮಾಡ್ಬೇಕು. ಅಯ್ಯೋ ಮಾಚ, ದೇಶಕ್ಕೇನಾದ್ರೂ ಮಾಡಿದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಕಾಲು ಮುರ್ಕೊಂಡಿದ್ರೆ ಏನಾದ್ರೂ ಮಾಡಬಹುದು. ಈ ತರ ದೊಂಬಿ ಗಲಾಟಿಲಿ ಕೈ ಕಾಲು ಮುರ್ಕೊಂಡ್ರೆ ಯಾರೇನ್ ಮಾಡಕ್ಕಾಗತ್ತೆ ಹೇಳು? ಇದು ಅವರವರ ಕರ್ಮದ ಫಲ, ಅನುಭವಿಸ್ಬೇಕು. ವೆಂಕ, ಸಾಹೇಬರ್ ಸಿಟ್ ಮಾಡ್ಕೊಂಡು ಹೊಂಟೋಗ್ತಾ ಅವ್ರೆ, ನೀವೇ ಏನಾರ ಮಾಡಿ. ಸಮಾಧಾನ ತಂದ್ಕೋ ಹನುಮ. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಅದ್ರಲ್ಲೆಲ್ಲ ನಮ್ ಬುದ್ಧಿ ನಮ್ ಕೈಲಿರ್ಬೇಕಷ್ಟೇ. ಹಿಂದಿನಿಂದಲೂ ಆ ಶ್ರೀನಿವಾಸ ಇನ್ ನಂಬ್ಕೊಂಡ್ ಬಂದಿರೋ ಜನ ನಾವು, ಈ ಕೈ ಬಿಟ್ರೆ ಹೆಂಗೆ ಅಂತ. ನಿನಗೆಲ್ಲೋ ಭ್ರಾಂತು ಹನುಮ. ಕೈ ಬಿಡೋದಕ್ಕೆ ಅವರೆಲ್ಲಿ ಹಿಡ್ಕೊಂಡಿದ್ರು. ಅವರಿಗೆ ನಮ್ಮ ಸಹಾಯ ಬೇಕಾಗಿತ್ತು, ಅದಕ್ಕೆ ಬಾಯಿ ತುಂಬಾ ಮಾತಾಡಿದ್ರು. ಅದನ್ನ ನಂಬಿ ನಾವು ಕುರುಗಳ ತರ ಬಿಟ್ವಿ. ಇನ್ಮೇಲಾದ್ರೂ ಎಚ್ಚರವಾಗಿದ್ಕೊಂಡು ಒಳ್ಳೇದು ಯಾವುದು ಕೆಟ್ಟದ್ದು ಯಾವ್ದು ಅಂತ ಇನ್ನೇನು ಯೋಚನೆ ಮಾಡಬೇಡ. ಶಿವ ಚೇತರಿಸ್ಕೊಂಡು ಬರ್ಲಿ, ಆಮೇಲೆ ಏನಾದ್ರೂ ಒಂದು ಆಗತ್ತೆ. ಹನುಮ, ದೇವ್ರಿದಾನೆ, ಹುಡ್ಸಿ ದೇವ್ರು ಹುಲ್ ಮೇಯ್ಸದ, ಅನ್ನ ಹಾಕ್ತಾನೆ, ಅನ್ನ ಹಾಕ್ತಾನೆ. ಸರ್, ಆ ಹುಡುಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ನಮಸ್ಕಾರ ಸರ್. ನೀನೇನು ಹೋಗು. ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ. ಹೇಗಿದ್ದಾನೆ ಶಿವು? ಇನ್ನೂ ಪ್ರಜ್ಞೆ ಬಂದಿಲ್ಲ. ಒಂದೊಂದ್ಸಲ ನಮ್ಮ ಅಸಹಾಯಕತೆ ಬಗ್ಗೆ ನಮಗೆ ಸಿಟ್ಟು ಬರುತ್ತೆ ನೋಡಿ. ಕೆಲವು ದಿನಗಳ ಹಿಂದೆ ಇದೇ ಆಸ್ಪತ್ರೆಯಲ್ಲಿ ನೀವು ನನಗೆ ಬುದ್ಧಿ ಹೇಳಿದ್ರಿ, ಜ್ಞಾಪಕ ಇದೆಯಾ? ಹಾಗಲ್ಲ ಮಿಸ್ಟರ್ ರಾಮನಾಥ್. ನೋಡಿ ಇಲ್ಲಿ ನೋಡಿ, ಶೀಲಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಏನಂತೆ? ಯಾವುದು ಕಾಗದದಲ್ಲಿ ಅಂದ ಸ್ಪಷ್ಟವಾಗಿತ್ತೋ ಇವತ್ತದು ಸ್ಪಷ್ಟವಾಗಿದೆ. ಶೀಲಾಳ ಶೀಲಹರಣ ಆಗಿದೆ. ಅದಕ್ಕೆ ಕಾರಣ ಒಬ್ಬನೇ ವ್ಯಕ್ತಿ ಅಂತಲೂ ಗೊತ್ತಾಗಿದೆ. ಏನಾಗಿದೆ ಈ ಊರಿಗೆ ಇನ್ಸ್ಪೆಕ್ಟರ್? ಬಿರುಗಾಳಿ ಎದ್ದು ಸಮುದ್ರದ ಹಾಗಾಗಿದೆಯಲ್ಲ. ಇಲ್ಲಿ ಯಾರು ನೆಮ್ಮದಿಯಿಂದ ಬದುಕೋಕ್ ಸಾಧ್ಯವೇ ಇಲ್ವೇ? ಛೇ, ನನಗೆಲ್ಲದರಲ್ಲೂ ವಿಶ್ವಾಸವೇ ಕಳೀತಾ ಇದೆ. ಯಾಕೆ ಯಾಕೆ ನನಗೆ ಸಂಬಂಧಪಟ್ಟ ಜೀವಗಳಿಗೆ ಹೀಗಾಗ್ಬೇಕು? ಇವೆಲ್ಲದರ ಹಿಂದೆ ಒಂದು ಬಲವಾದ ಕೈವಾಡ ಇದೆ. ನನಗೆ ಬಂದಿರೋ ಪೊಲೀಸ್ ರಿಪೋರ್ಟ್ ಪ್ರಕಾರ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಿದೆ. ಇಷ್ಟೆಲ್ಲ ಗೊತ್ತಿದ್ದು ನೀವ್ ಯಾಕೆ ಆಕ್ಷನ್ ತಗೋತಲ್ಲ ಮಿಸ್ಟರ್ ಮೂರ್ತಿ? ಅದು ಅಷ್ಟು ಸುಲಭ ಅಲ್ಲ ಮಿಸ್ಟರ್ ರಾಮನಾಥ್. ರಾಜಕಾರಣಿನ ಕೆಣಕೋದು ಅಂತಂದ್ರೆ ಬೀದಿಲಿ ಹೋಗೋ ಮಾರಿನ ಮನೆ ಹೊಕ್ಕಿಸ್ಕೊಂಡಾಗೆ. ಅಂದ್ರೆ ಶ್ರೀನಿವಾಸಯ್ಯ? ಹೌದು, ಶ್ರೀನಿವಾಸಯ್ಯ. ಸಾಕ್ಷಿ ಆಧಾರಗಳಿಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ನೀವು ಮಾಡಬಹುದು. ಒಬ್ಬ ಸಕ್ರಿಯ ರಾಜಕಾರಣಿಯ ಸುಳುಹು ಸೂಕ್ಷ್ಮಗಳನ್ನು ಕಂಡು ಹಿಡಿದು ಅವನ ಹಗ್ಗದಿಂದ ಅವನ್ನೇ ಕಟ್ಟಬೇಕು. ಆಗ ನಾವು ಗೆಲ್ಲಬಹುದು. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಮೂರ್ತಿ? ನಿಮ್ಮೆಲ್ಲ ಆದರ್ಶಗಳು, ಕ್ರಾಂತಿಗಳು ಅಸ್ತಿತ್ವಕ್ಕೆ ಬರಬೇಕಾದ್ರೆ ನೀವು ಕ್ರಿಯಾಶೀಲರಾಗಬೇಕು. ನಮ್ ಹುಡುಗಿನ ಕೊಂಡೋಗಿ ಕೆಡ್ಸಿ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಾಡಿದಿರೇನ್ರೋ? ಇಲ್ಲ ಇಲ್ಲ, ನೀವಲ್ವಾ? ಹಾಗಾದ್ರೆ ಇನ್ಯಾರು ಮಾಡಿದ್ದು ಹೇಳು. ಇಲ್ಲ ಅಂದ್ರೆ ಹೇಳ್ತೀನಿ. ನಾವೆಲ್ಲ ಎಲ್ಲ ಹೇಳ್ತೀನಿ. ಸರ್ ಸರ್, ಆ ಲೆಕ್ಚರರ್ ರಾಮನಾಥ್ ಬಂದಿದ್ದಾರೆ ಸರ್. ಅಯ್ಯೋ, ಇವನು ಮುಚ್ಚಿರ್ತೇನೆ ಸರ್. ನಮಸ್ಕಾರ MLA ಸಾಹೇಬ್ರಿಗೆ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಏನಾಗ್ಬೇಕಿತ್ತು? ಊರಲ್ಲಿ ಎಲ್ಲಿ ನೋಡಿದ್ರು ಗಲಾಟೆ ದೊಂಬಿ ನಡೀತಾ ಇದೆ. ಅದಕ್ಕೆ ನೀವೇನಾದ್ರೂ ಮಾಡ್ಲೇಬೇಕು. ಎಷ್ಟೇ ಆದ್ರೂ ನೀವೆಲ್ಲಿ MLA ತಾನೇ, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ. ಕರೆಕ್ಟ್. ನಿಮಗಿರುವಷ್ಟು ಬುದ್ಧಿ ಆ ಪೊಲೀಸ್ನವ್ರಿಗಿಲ್ವಲ್ಲಪ್ಪ.
ಇಂಥವ್ರನ್ನ ಕಟ್ಕೊಂಡು ನಾವು ರಾಜ್ಯಭಾರ ಮಾಡಬೇಕು. ಒಂದು ಸಣ್ಣ ಗಲಾಟೆ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವ್ರಿಗೆ. ಅದಕ್ಕೂ ನಾನೇ ಹೋಗಬೇಕು. ನಂಗೆ ಶೀಲಾ ವಿಷಯದಲ್ಲಿ ನ್ಯಾಯ ಬೇಕಾಗಿದೆ. ಶೀಲಾ ಯಾರೇ ಅವಳು? ಓ, ನೆನ್ನೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಲಲ್ಲ, ಅವಳೇನ್ರಿ? ಆತ್ಮಹತ್ಯೆ ಅಲ್ಲ, ಅದು ಕೊಲೆ, ಅತ್ಯಾಚಾರದಿಂದ ನಡೆದದ್ದು. ಅತ್ಯಾಚಾರ? ಎಂಥ ಕೆಟ್ಟ ಕೆಲಸ! ಯಾರೇ ಅದು ಆ ನೀಚ? ಅವನು ಯಾರೇ ಆಗಿದ್ರು ಸರಿ, ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅದ್ ಸರಿ, ಆದ್ರೆ ಶೀಲಾಗೂ ನಿಮಗೂ ಏನ್ ಸಂಬಂಧ? ಶೀಲಾ ನನ್ನ ಹೆಂಡತಿ ಆಗ್ಬೇಕಾಗಿದ್ದವಳು. ಐ ಆಮ್ ಸೋ ಆದ್ರೆ ಇದನ್ನ ಮಾಡಿದ್ರು ಅಂತ ಹೇಗಪ್ಪ ಕಂಡಿಡಿಯೋದು? ಯಾರು ಅಂತ ಗೊತ್ತಾಗಿದೆ. ಹೌದಾ? ಹೇಗೆ? ಶೀಲಾ ಸಾಯಕ್ಕಿಂತ ಮುಂಚೆ ಒಂದು ಪತ್ರ ಬರೆದಿದ್ದಾಳೆ. ಪತ್ರ ಎಲ್ಲಿದೆ? ನಿಮ್ಮ ಹತ್ರ ಇದೆಯಾ? ಇದೊಂದೇ ಸರ್, ಇದೊಂದೇ ನನ್ನ ಹತ್ರ ಇರೋ ಆಧಾರ. ಸಮುದ್ರನ ಸಮುದ್ರಕ್ಕೆ ಬಿಡಬೇಕು, ಪರ್ವತನ ಪರ್ವತಕ್ಕೆ ಏರಿಸಬೇಕು. ಈ ಆಧಾರ ಮೂಲಾಧಾರಕ್ಕೆ ಸೇರಬೇಕು. ಈಗೆಲ್ಲಿ ಹೋಯ್ತು ನಿಮ್ಮ ಆಧಾರ ಮಿಸ್ಟರ್ ರಾಮನಾಥ್? ಜಗತ್ತಿನಲ್ಲಿ ನೀವೊಬ್ಬರೇ ಮಹಾಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀರಾ ಮಿಸ್ಟರ್ ಶ್ರೀನಿವಾಸಯ್ಯ? ಅಸಲಿ ಪತ್ರ ಅಂತಂದು ಅದನ್ನ ಹರಿದು ಬಿಸಾಕಿ ಅಂತ ನಿಮ್ ಮುಖದ ಮುಂದೆ ಹಿಡಿಯೋಷ್ಟು ಮುಟ್ಟಾಳ ಅನ್ಕೊಂಡಿದ್ದೀರಾ ನನ್ನ? ಕಳ್ಳನ ಮುಂದೆ ಯಾರಾದರೂ ಬಂಗಾರ ಸುರಿತಾರ? ಅದು ನಕಲಿ ಪತ್ರ. ಈ ಪತ್ರ ನನ್ನ ಹತ್ರ ಭದ್ರವಾಗಿದೆ. ಮಿಸ್ಟರ್ ರಾಮನಾಥ್, ದಯವಿಟ್ಟು ನೋಡಿದ್ದಾಯ್ತಲ್ಲ, ನೀವ್ ಹೇಳಿದ್ ನೀಚ ನೀವೇ ಅಂತ ಖಚಿತಪಡಿಸ್ಕೋಬೇಕಾಗಿತ್ತು ನಂಗೆ. ಆಯ್ತಲ್ಲ, ಪ್ರೂವ್ ಆಯ್ತಲ್ಲ. ನೋಡಿ, ಸುಟ್ಟು ಭಸ್ಮ ಆಗಿರೋ ಆ ಪ್ರೂಫ್ ಇಟ್ಕೊಂಡು ಏನಪ್ಪಾ ಮಾಡ್ತೀರಿ ನೀವು? ಅಂದ್ರೆ ನೋಡಿ, ನೀವಿನ್ನೂ ಬಾಳಿ ಬದುಕಬೇಕು. ದಯವಿಟ್ಟು ಅದನ್ನ ಕೊಟ್ಬಿಡಿ. ಬೇಕಾದ್ರೆ ನಿಮ್ಮನ್ನ ಕಾಲೇಜ್ ಪ್ರಿನ್ಸಿಪಾಲ್ ಮಾಡ್ತೀನಿ. ಕೊಡದೇ ಇದ್ರೆ ಏಯ್, ನನಗೆ ಬೇಕಾದ ವಸ್ತುನ ಹೇಗೆ ಪಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕೊಡು. ಜೀವನದಲ್ಲಿ ನಾನು ಎಂದೂ ನಿರಾಶಾವಾದಿನೇ ಅಲ್ಲ. ಗಲಾಟೆ ಇಲ್ದ ಹಾಗೆ ಆ ಒರಿಜಿನಲ್ ಲೆಟರ್ ಕೊಟ್ಬಿಡು. ಇಲ್ದೆ ಹೋದ್ರೆ ನಿನ್ನ ಶೀಲಾನ ಮದುವೆನ ಸ್ವರ್ಗದಲ್ಲಿ ಮಾಡಿಸ್ತೀನಿ. ಅದು ನನ್ನ ನಿರ್ಧಾರ. ಮಿಸ್ಟರ್ ಶ್ರೀನಿವಾಸಯ್ಯ, ನಿಮ್ ನಿರ್ಧಾರ ನೀವು ಹೇಳಿದ್ದಾಯ್ತು. ನಿಮ್ಮಂಥವ್ರಿಗಾಗೆ ನನ್ನ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ಗಾಂಧೀಜಿಯ ಕನಸಿನ ರಾಜ್ಯ ಅಂತಾನೆ ನಮ್ಮ ರಾಷ್ಟ್ರನ, ನಮ್ಮ ಸಂಸ್ಕೃತಿನ ಮಣ್ಣು ಮುಕ್ಕಿಸ್ತಾ ಇರೋ ನೀಚನ ನೀವು. ಅದು ತಾತ್ಕಾಲಿಕ ಕಂತ್ಯ ಇದೆ, ಆದ್ರೆ ನಿರಂತರ ಕಂತ್ಯ ಇಲ್ಲ. ಇಷ್ಟು ದಿನ ನಿಮ್ ಮುಖವಾಡಕ್ಕೆ ಜೋತ್ ಬಿದ್ದು ಜನರು ಮೋಸ ಮಾಡ್ತಿದ್ರಿ. ಆ ಮುಖವಾಡವನ್ನು ನಾನು ಕಿತ್ತೆಸಿತೀನಿ. ಆಗಾದ್ರೆ ಹಿಂದಿನ ಪಾಚಿ ಕಟ್ಟಿದ ನಿಮ್ಮ ಹೊಲಸು ಬದುಕು ಬಹಿರಂಗವಾಗುತ್ತೆ, ಜಗಜ್ಜಾಹೀರಾಗುತ್ತೆ. ನೆನಪಿಟ್ಕೊಳ್ಳಿ. ಚಿಕ್ಕ, ತುಕ್ ಹಿಡಿದಿರೋ ನಿನ್ ಚೂರಿಗೆ ಒಂದ್ ಕೆಲಸ ಇದೆ. ನಾಳೆ ದಿವಸ ಸೂರ್ಯೋದಯ ನೋಡಬಾರ್ದು ಆ ರಾಮನಾಥ್. ಹೋಗು. ಆಯ್ತು ಸರ್. ಸಾರ್, ಹೊರಗಡೆ ಬನ್ನಿ ಸಾರ್. ಅಯ್ಯೋ, ಏನು ಸಾರ್, ಒಂದ್ ನಿಮಿಷ ಬನ್ನಿ ಸಾರ್. ಬನ್ನಿ. ಏನ್ ವೆಂಕಟೇಶ್, ಏನ್ ಸಮಾಚಾರ? ಸಾರ್, ನೀವು ಮನೆಗೆ ಹೋಗ್ಬೇಡಿ. ನಿಮ್ ಸಾವಲ್ಲಿ ಕಾಯ್ತಾ ಇದೆ. ನನ್ ಸಾವು? ಹ. ಏನ್ ಹೇಳ್ತಾ ಇದೀರಿ ನೀವು? ನೀವು ಶ್ರೀನಿವಾಸಯ್ಯನ ಹೆದರ್ಸಿ ಹೊರ ಬಂದ್ಮೇಲೆ ನಿಮ್ ಬೆನ್ನಿಂದನೆ ಅವನು ಚೂರಿ ಚಿಕ್ಕನ್ನ ಛೂ ಬಿಟ್ಟಿದ್ದಾನೆ. ಅವನು ಡೆತ್ ವಾರೆಂಟ್ ಕೈಲಿ ಹಿಡಿದ್ರು ಯಮದೂತ. ದಯವಿಟ್ಟು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಸರ್. ಆಫ್ಟರ್ ಆಲ್ ಒಬ್ಬ ಕೊಲೆಗಾರನ ಹೆದರಿ ಇಲ್ಲಿಂದ ಓಡ್ ಹೋಗು ಅಂತ ಹೇಳ್ತೀರೇನು? ಅವ್ರೇನ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ.
ಪೊಲೀಸ್ ಇಲ್ವೇನು, ಕಾನೂನು ಇಲ್ವೇನು? ಸರ್, ನೀವು ಬದುಕಿದ್ರೆ ಎಲ್ಲ ಇದೆ. ನಿಮಗೆ ಶ್ರೀನಿವಾಸಯ್ಯ ಎಂಥವನು ಅನ್ನೋದು ಇನ್ನೂ ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕಾದ್ರೆ ಇದು ಇಲ್ಲಿ ಇದನ್ನು ತಗೊಳ್ಳಿ ಸರ್. ಇದು ಶ್ರೀನಿವಾಸಯ್ಯನವರ ಜಾತಕ. ಈ MLA ರಾಜಕಾರಣಿಯಿಂದ ನನಗೆ ನಮ್ಮವರಿಗೆ ಸಹಾಯ ಆದೀತು ಅಂತ ಅವನ ಕೈ ಕೆಳಗೆ ಕತ್ತೆ ತರ ದುಡ್ದೆ ಸರ್. ಆದ್ರೆ ಅವನು 2 ತಲೆಯ ನಾಗರ, ಮನುಷ್ಯ ರೂಪದ ರಾಕ್ಷಸ ಅಂತ ಗೊತ್ತಾಯ್ತು. ಇವನು ಒಬ್ಬೊಬ್ಬರಿಗೆ ಒಂದೊಂದನ್ನು ಹೇಳ್ತಾ ನೆಮ್ಮದಿಯಾಗಿದ್ದ ಊರ್ನ ನರಕವನ್ನಾಗಿ ಮಾಡಿಬಿಟ್ಟ ಸರ್. ಈ ನರಕಾಸುರನ ಹೇಗಾದ್ರೂ ಸಂಹಾರ ಮಾಡಿ ನಮ್ಮ ಬಾಳಿನಲ್ಲಿ ದೀಪಾವಳಿ ತನ್ನಿ. ಅಷ್ಟೇ ಅಲ್ಲ, ನಾಳೆ ಬೆಳಿಗ್ಗೆ ಕಾಲೇಜಿನಲ್ಲಿ ಸಂತಾಪ ಸೂಚಕ ಸಭೆ ಸೇರಿಸಿ ಊರಿನಲ್ಲಿ ನಡೆದ ಗಲಾಟೆಗೆ ಶೀಲರ ಸಾವಿಗೆ ನೀವೇ ಕಾರಣರು ಅಂತ ಹೇಳೋನಿದ್ದಾನೆ ಸರ್. ಇನ್ಮೇಲೆ ನಿಮಗೆ ಬಿಟ್ಟಿತ್ತು. ನಾವು ನಿಮ್ಮನ್ನೇ ನಂಬಿದ್ದೀವಿ ಸರ್, ನಿಮ್ಮನ್ನೇ ನಂಬಿದ್ದೀವಿ. ಮಹನೀಯರೇ, ವಿದ್ಯಾರ್ಥಿ ಮಿತ್ರರೇ, ಈ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಶೀಲಾಳ ಅಕಾಲ ಮರಣ ನಮ್ಮೆಲ್ಲರನ್ನೂ ಕಂಗೆಡಿಸಿದೆ. ಇದೊಂದು ಬರೀ ವ್ಯಕ್ತಿಯ ಸಾವಾಗಿಲ್ಲ, ನಮ್ಮೆಲ್ಲರ ನ್ಯಾಯ, ಧರ್ಮ ಹಾಗೂ ನೈತಿಕ ಮೌಲ್ಯಗಳ ಸಾವಾಗಿದೆ. ಈ ಕಾಲೇಜು ಒಂದು ಆದರ್ಶ ವಿದ್ಯಾಲಯ ಆಗಬೇಕು ಅಂತೂ ಕನಸು ಕಂಡವ ನಾನು. ನನ್ನ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳಾಗಬೇಕು, ಭವ್ಯ ಭಾರತದ ರೂವಾರಿಗಳಾಗಬೇಕು ಅಂತ ಆಸೆ ಪಟ್ಟವ ನಾನು. ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಶ್ರೀನಿವಾಸಯ್ಯನವರು ಇಲ್ಲಿನ ಶಾಂತಿ ಪಾಲನೆ ಬಗ್ಗೆ ಮನಸ್ಸು ಮಾಡಲಿ ಹಾಗೂ ಕುಮಾರಿ ಶೀಲಾಳ ಸಾವಿನ ಸಂತಾಪ ಸೂಚಕ ಭಾಷಣ ಮಾಡಲಿ ಅಂತ ಕೇಳ್ಕೊತೇನೆ. ಆತ್ಮೀಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತಿನ ದಿವಸ ನಿಮ್ಮ ಮುಂದೆ ಈ ಸಭೆಯಲ್ಲಿ ಏನು ಮಾತಾಡಬೇಕು ಅನ್ನೋದು ಕೂಡ ನನಗೆ ತೋಚದಾಗಿದೆ. ದುಃಖದಿಂದ ನನ್ನ ಕಂಠ ತುಂಬಿ ಬರ್ತಾ ಇದೆ. ಆಗಿರೋ ಅನ್ಯಾಯಕ್ಕಾಗಿ ನನ್ನ ರಕ್ತ ಕುದೀತಾ ಇದೆ. ನಿಮ್ಮ ಮಧ್ಯೆ ಓಡಾಡ್ತಾ ಇದ್ದಂತ ಒಂದು ಮುದ್ದು ಹುಡುಗಿ ಮೇಲೆ, ಒಂದು ಹೂವಿನಂತ ಹುಡುಗಿ ಮೇಲೆ ಅತ್ಯಾಚಾರ ನಡೆದಿದೆ. ಮಾನವಂತ ಹುಡುಗಿರು, ಮಾನವಂತ ಹೆಣ್ಮಕ್ಳು ಬೀದಿನಲ್ಲಿ ಧೈರ್ಯವಾಗಿ ಓಡಾಡ್ತಾ ಇರೋ ಹಾಗಾಗಿದೆ. ಇಂತಹ ಪರಿಸ್ಥಿತಿಯನ್ನ ಸೃಷ್ಟಿಸಿದವರು ಯಾರು? ಶಾಂತಿ ಸಾಗರವಾಗಿದ್ದ ಈ ಊರಿನಲ್ಲಿ ಜಾತಿ ದ್ವೇಷದ ಬಿರುಗಾಳಿಯನ್ನು ಎಬ್ಬಿಸಿ ಅಣ್ಣ ತಮ್ಮಂದಿರಂತೆ ಇದ್ದ 2 ಕೋಮುಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿದವರು ಯಾರು? ಅವರು ಬೀದಿ ಜಗಳಕ್ಕೆ ಇಳಿಯುವಂತೆ ಮಾಡಿದವರು ಯಾರು? ಮಹನೀಯರೇ, ಅದನ್ನು ತಿಳಿಸೋದಕ್ಕೋಸ್ಕರವೇ ನಾನು ಈ ಸಂತಾಪ ಸೂಚಕ ಸಭೆಯನ್ನ ಕರೆದಿದ್ದೇನೆ. ಸರಿ ತಪ್ಪುಗಳನ್ನ ತಿಳ್ಕೋಬೇಕಾದವರು ನೀವು. ಆದ್ರಿಂದ ಅದಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನ ನಾನು ಬಹಿರಂಗಪಡಿಸ್ತೇನೆ. ಅಷ್ಟೇ ಅಲ್ಲ,
ಇಂಥ ದುರಾಚಾರಿಗೆ ಎಂಥ ಶಿಕ್ಷೆ ವಿಧಿಸಬೇಕು ಅನ್ನೋದನ್ನ ನಿರ್ಧರಿಸೋರು ನೀವು. ಮುಂದೆ ಇಂಥ ಅನ್ಯಾಯಕ್ಕೆ ನ್ಯಾಯ ಸಲ್ಲಿಸಬೇಕಾದವರು, ಆಡಳಿತ ನಡೆಸಬೇಕಾದವರು, ಹೇಳಿ, ಇಂಥ ಅಕೃತ್ಯ ಮಾಡಿದವನ್ನ ಕ್ಷಮಿಸ್ತೀರಾ? ಇಡೀ ಸಮುದಾಯವೇ ಇವನ ಪಾಶವಿ ಕೃತ್ಯಕ್ಕೆ ಬಲಿಯಾಗೋದನ್ನ ತಪ್ಪಿಸಬೇಕಾದ್ರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಲ್ವಾ? ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ, ಯಾರು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಬುದ್ಧಿ ಹೇಳಿ ಸನ್ಮಾರ್ಗದಲ್ಲಿ ಅವರನ್ನ ನಡೆಸಬೇಕಾಗಿತ್ತೋ, ಯಾರು ತನ್ನ ಪರಿಚಯದ ವಿದ್ಯಾರ್ಥಿನಿ ಬಾಳನ್ನ ಹಸನು ಮಾಡಲು ಶ್ರಮಿಸಬೇಕಾಗಿತ್ತೋ, ಅಂಥ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥ ಲಾಲಸೆಯಿಂದ ಈ ಎಲ್ಲ ಅಕೃತ್ಯ ಅತ್ಯಾಚಾರಗಳಿಗೆ ಕಾರಣನಾದ ಸಮಾಜ ಘಾತಕ ರಾಮನಾಥ್. ನಾನೇ ಆ ರಾಮನಾಥ. ಶ್ರೀನಿವಾಸಯ್ಯನವರು ಇದುವರೆಗೂ ಹೇಳಿದ ಸಮಾಜ ಘಾತುಕ ರಾಮನಾಥ ನಾನೇ. ದೇಶದಲ್ಲಿ ಕಾನೂನಿದೆ, ಪೊಲೀಸರಿದ್ದಾರೆ, ನಾವಿದ್ದೀವಿ. ಇನ್ಸ್ಪೆಕ್ಟರ್, ಅರೆಸ್ಟ್ ಹಿಮ್. ಅದಕ್ಕೆ ಮುಂಚೆ ನಂದೆರಡು ಮಾತಿದೆ. ಶ್ರೀಮಾನ್ ಶ್ರೀನಿವಾಸಯ್ಯನವರು ಹೇಳಿದ್ದಾರೆ, ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದ ಧೂರ್ತನಿಗೆ ಕ್ಷಮೆ ಇಲ್ಲ, ಕೋಮು ಸೌಹಾರ್ದತೆಯನ್ನು ನಾಶ ಮಾಡಿದ ನೀಚನಿಗೆ ಶಿಕ್ಷೆಯಾಗಲೇಬೇಕು. ಅದನ್ನ ನಾನು ಒಪ್ಕೋತೀನಿ. ಇಲ್ಲಿವರೆಗೂ ಶ್ರೀನಿವಾಸಯ್ಯನವರು ಹೇಳಿದ್ದನ್ನು ಕೇಳಿದ್ರಿ. ಈಗ ದಯವಿಟ್ಟು ನಾನು ಹೇಳೋದನ್ನು ಕೇಳಿ. ತಪ್ಪು ಯಾರ್ದು ಅಂತ ತೀರ್ಮಾನಿಸಿ. ಅಪರಾಧ ಮಾಡಿದವನು ಯಾರೇ ಆಗಿರ್ಲಿ ಶಿಕ್ಷೆ ಅನುಭವಿಸಲೇಬೇಕು. ಗೆಳೆಯರೇ, ನಾನೀಗೇನ್ ಮಾತಾಡಿದ್ರು ನಿಮ್ಗೆ ಅನುಮಾನ ಬರಬಹುದು. ಶ್ರೀನಿವಾಸಯ್ಯನವರು ಈ ಕ್ಷೇತ್ರದ ಶಾಸಕರು, ಜನಪ್ರಿಯ ನಾಯಕರು, ಸಮಾಜೋದ್ಧಾರಕರು ಆಗಿದ್ದಾರೆ. ಈ ಎಲ್ಲದರ ಹಿನ್ನೆಲೆನ ಅವರ ಮಾತುಗಳಲ್ಲೇ ಕೇಳಿ. ಶತಶತಮಾನಗಳಿಂದ ಅವರು ನಿಮ್ಮನ್ನ ತುಳಿತಾನೆ ಬರ್ತಿದ್ದಾರೆ. ನೀವು ಎಲ್ಲಾನು ಸಹಿಸ್ತಾನೆ ಬಂದಿದ್ದೀರಿ. ನಿಮಗೆ ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ಜ್ಞಾನ ಇರಬೇಕು. ನಾಳೆ ನೀವೆಲ್ಲ ದಲಿತ ನಾಯಕರಾಗೋರು. ಯಾವನಾದ್ರೂ ನಿಮ್ಮ ಕೆನ್ನೆಗೆ ಹೊಡೆಯೋಕ್ ಬಂದ ಅಂತಂದ್ರೆ ಹೇಳದ ನಾಕ ತೊದಕಬೇಕು. ಸರ್ಕಾರ ನಿಮಗೆ ಅಂತ ಇಷ್ಟೆಲ್ಲ ಮಾಡ್ತಾ ಇದೆ. ಈ ಮೇಲ್ಜಾತಿಯವ್ರು ಏನಾದ್ರೂ ನಿಮ್ಮನ್ನ ಹೆದರಿಸೋದಕ್ಕೆ ಬಂದ್ರೆ, ಯಾಕೋ ಬೋಳಿ ಮಗನೇ ಬೇಕೆನ್ನೋ ಕವಾತ ಅಂತ ಹೇಳೋಷ್ಟು ಛಾತಿ ಬೆಳೆಸ್ಕೋಬೇಕು. ನಿಮಗೆ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ನಮ್ಮ ಸಂವಿಧಾನದಲ್ಲೇ ಅಂಥವರಿಗೆ ಅಂಥ ಸೌಲಭ್ಯ ಕೊಡಬೇಕು ಅಂತ ಬರೆದಿದ್ದಾರೆ. ಆ ಜನಗಳಿಗೆ ಸರ್ಕಾರ ವಿಶೇಷ ಸವಲತ್ತುಗಳನ್ನ ಕೊಡ್ತಾ ಇದೆ. ಅದಕ್ಕೆ ನಾನೇನು ಮಾಡ್ಲಿ? ಕಲ್ಲು ಬಿಲ್ಡಿಂಗ್ ನಲ್ಲಿ ಕೂತ್ಕೊಂಡು ಕೈ ಎತ್ತು ಅಂದ್ರೆ ಎತ್ತಬೇಕು. ಅದಕ್ಕೆ ನಾನ್ ನಿಮ್ಗೆ ಹೇಳ್ತಾ ಇರೋದು, ನಿಮ್ಮ ಹುಡುಗರಿಗೆ ತಿಳಿಸಿ ಹೇಳಿ ಅಂತ. ಎಲ್ ರಿಪೇರಿ ಬೇಕೋ ಮಾಡ್ಕೋತಾರೆ. ಎಷ್ಟೇ ಆಗ್ಲಿ ನಾಳಿನ ಮುಂದಾಳುಗಳಲ್ವೇ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹಿಂದೆ ನಾನು ಇದ್ದೇ ಇರ್ತೀನಲ್ಲ. ಈಗ ಹೇಳಿ, ಅಣ್ಣ ತಮ್ಮಂದಿರ ಹಾಕಿದ್ದ ಎರಡು ಕೋಮುಗಳ ನಡುವೆ ವಿಷ ಬೀಜ ಬಿದ್ದವರು ಯಾರು? ದೊಂಬಿ ಗಲಭೆಗಳ ಕಾರಣರಾಗಿ ಶಾಂತಿ ಸಾಗರವಾಗಿದ್ದ ಈ ಊರಿನಲ್ಲಿ ಬಿರುಗಾಳಿ ಎಬ್ಬಿಸಿದವರು ಯಾರು? ಹೂವಿನಂತ ಮುಗ್ಧ ಹುಡುಗಿನ ಹೊಸಕ್ ಹಾಕ್ತವ್ರು ಯಾರು? ಅಮಾಯಕಳಾದ ಹುಡುಗಿನ ಆತ್ಮಹತ್ಯೆ ದುಡಿದವರು ಯಾರು? ಇದನ್ ಕೇಳಿ. ನನ್ ಬಿಟ್ಬಿಡಿ ಸರ್, ನಾ ಮನೆಗೆ ಹೋಗ್ಬೇಕು. ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ ಸರ್. ನನ್ ಬಿಟ್ಬಿಡಿ ಸರ್, ನನ್ನೇನು ಮಾಡ್ಬೇಡಿ. ದಯವಿಟ್ಟು ನನ್ ಬಿಟ್ಬಿಡಿ. ನಿಮ್ ಕೈ ಮುಗಿತೀನಿ, ನನ್ ಬಿಟ್ಬಿಡಿ. ನನ್ನೇನು ಮಾಡ್ಬೇಡಿ, ನನ್ನೇನು ಮಾಡ್ಬೇಡಿ. ನಿಮ್ ತಮ್ಮಯ್ಯ, ನನ್ನೇನು ಮಾಡ್ಬೇಡಿ ಪ್ಲೀಸ್. ನನ್ ಬಿಟ್ಬಿಡಿ ಸರ್, ನನ್ ಬಿಟ್ಬಿಡಿ. ಬೇಡ, ಬೇಡಿ, ಬೇಡಿ, ಮಾನ್ಯರೇ, ಇದನ್ನ ಯಾರು ನಂಬೇಡಿ. ಆ ಕ್ಯಾಸೆಟ್ ನಿಲ್ಲೋ ಧ್ವನಿ ನಂದಲ್ಲ. ನನ್ನ ತೇಜ ವಧೆ ಮಾಡಬೇಕು ಅಂತ ಯಾರೋ ಮಾಡಿರೋ ಕುತಂತ್ರ. ಇದಕ್ಕೆಲ್ಲ ಸಾಕ್ಷಿ ಯಾರಿದ್ದಾರೆ? ಪ್ರತ್ಯಕ್ಷ ಸಾಕ್ಷಿ ನಾವಿದ್ದೀವಿ. ಪ್ರತ್ಯಕ್ಷ ಸಾಕ್ಷಿ ನಾವಿದ್ದೀವಿ.
ಪ್ರತ್ಯಕ್ಷ ಸಾಕ್ಷಿ ನಾವಿದ್ದೀವಿ. ಹೇಗಿದೆಯಾ ಶಿವು? ತುಂಬಾ ದಿನ ಕಾಣಲಿಲ್ಲ. ಚೆನ್ನಾಗಿದ್ದೀನಿ ಸರ್. ಸರ್, ನೀವು ಕೊಡಿಸಿದ ಮಗ್ಗದ ಸಾಲ ತೀರ್ತಾ ಬಂತು. ಈಗ ಕೈ ತುಂಬಾ ಕೆಲಸ ಇದೆ ಸರ್. ಕಾಲು ಮುರ್ಕೊಂಡು ಭಿಕ್ಷೆ ಎತ್ತೋ ಪರಿಸ್ಥಿತಿಯಲ್ಲಿದ್ದ ನನಗೆ ನೀವು ಚೈತನ್ಯ ತುಂಬಿದ್ರಿ. ನನಗೂ ಹೊಸ ಬದುಕನ್ನು ಕೊಟ್ಟು ಎಲ್ಲರ ಮುಂದೆ ಬಾಳುವಂತೆ ಆತ್ಮವಿಶ್ವಾಸ ಬೆಳೆಸಿದ್ರಿ ಸರ್. ಛೇ, ನಾನೇನ್ ಮಾಡಿದೆ ಶಿವು? ಎಲ್ಲ ನಿನ್ ಪ್ರಯತ್ನ ಹೊರತು ನಂದೇನಿಲ್ಲ. ಬದುಕು ಎಂದಿಗೂ ನಿರಂತರವಾಗಿ ಹರಿಯೋ ನೀರಿದ್ದ ಹಾಗೆ. ಅದಕ್ಕೆ ಬರೋ ತಡೆಗಳೆಲ್ಲ ತಾತ್ಕಾಲಿಕ. ಹರಿಯೋ ನದಿಗೆ ಅಡ್ಡವಾಗಿ ಒಂದು ಬಂಡೆ ಹಾಕಿದ್ರೆ ನೀರು ಹರಿಯೋದ್ ನಿಲ್ಲುತ್ತೇನು? ಬಂಡೆಯನ್ನು ಬಳಸ್ಕೊಂಡಾದ್ರೂ ಹರಿದ್ ಮುಂದಕ್ಕೆ ಹೋಗುತ್ತೆ. ನಾನು ಕೇವಲ ಆ ಬಂಡೆಯನ್ನು ತೆಗೆದು ನೀರು ಸುಲಭವಾಗಿ ಹರಿಯೋ ಹಾಗೆ ಮಾಡಿದೆ ಅಷ್ಟೇ. ವ್ಯಕ್ತಿಗಳನ್ನ ಒಬ್ಬೊಬ್ರು ಒಂದೊಂದರ ಬಳಸ್ಕೋತಾರೆ. ಆದ್ರೆ ಅವರವರ ಆತ್ಮವಿಶ್ವಾಸ ಮಾತ್ರ ಅವರ ಬದುಕನ್ನು ಜೀವಂತವಾಗಿಟ್ಟಿರುತ್ತೆ. ಶಿವು, ಮನಸ್ಸಿನೊಳಗೆ ಅದಿಮಿಟ್ಟ ಲಾವಾರಸ ಒಂದಲ್ಲ ಒಂದಿನ ಆಸ್ಫೋಟವಾಗಲೇಬೇಕು. ಸಿಡಿದ ಚೂರುಗಳು ವಿನಾಶಕಾರಿಯೇ ಅಥವಾ ಚೇತೋಹಾರಿಯೇ ಅನ್ನೋದು ಅದನ್ನ ಹುದುಗಿಸಿಕೊಂಡ ವ್ಯಕ್ತಿಯನ್ನು ಅವಲಂಬಿಸಿರುತ್ತೆ. ಸಮಾಜಕ್ಕೆ ಚೇತನ ನೀಡೋ ಈ ತರಹದ ಆಸ್ಫೋಟದಿಂದ ಮಾತ್ರ ನಾವು ನವರಾಜ್ಯದ ಬೆಳಕನ್ನು ಕಾಣಲು ಸಾಧ್ಯ.